ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ನಾಗರಾಜ್ ಎಂಬುವರು ತಯಾರ ಕಲಾವಿದರು ಭಾಗವಹಿಸ್ತಾರೆ. ಇತ್ತೀಚೆಗೆ ಯಾವುದೋ ಪ್ರತಿಭಟನೆ ವೇಳೆಯಲ್ಲಿ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಸಲ ವಿಚಾರ ಮಾಡ್ತೀವಿ, ಅವ್ರ ಬಗ್ಗೆ ಮಾತಾಡಬಾರ್ದು ಕೇಳಂದ್ರೂ ಸಹಿತ ಅವ್ರು ನಮಗೆ ಮಾತಾಡೋಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ವಕಫ್ ಆಸ್ತಿಗಳ ಬಗ್ಗೆ ಮಾತನಾಡಿದ್ದಾರೆ. ಈ ವಕಫ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದೀನಿ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಬಸನಗೌಡರಿಗೆ ಒಂದು ಮಾತು ಹೇಳ್ತೇನೆ. ಬಸನಗೌಡರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ, ಅವ್ರ ತಂದೆಯವರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ, ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಈ ದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ವಕ್ಫ್ ಕಾನೂನು ಜಾರಿಯಲ್ಲಿದೆ. ಬಸನಗೌಡರಿಗೆ ಬಹುತೇಕ ವಕ್ಫ್ ಅನ್ನೋದು ಶಬ್ದದ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಯಾವ ಥರ ಮುಜರಾಯಿ ಇಲಾಖೆಯಲ್ಲಿ ಆಸ್ತಿಗಳಿದಾವೋ ಅದರ ಒಡೆತನ, ಮುಜರಾಯಿ ಇಲಾಖೆಗಳ ಒಡೆತನ ಸಹಿತ ಸರ್ಕಾರದಲ್ಲ, ಆಯಾ ಮುಜರಾಯಿ ಸಂಸ್ಥೆಗಳದ್ದು, ಆಯಾ ದೇವಸ್ಥಾನಗಳದ್ದು ಒಡೆತನ ಇರ್ತದೆ. ಇಲ್ಲಿಯೂ ಸಹಿತ ವಕ್ಫ್ ಆಸ್ತಿಗಳು ಯಾರು ಕೊಟ್ಟಿದ್ದಲ್ಲ, ಯಾವುದೇ ಸರ್ಕಾರದಿಂದ ಬಂದಂಥ ಆಸ್ತಿ ಅಲ್ಲ ಇವು. ಇದನ್ನು ಮೊದಲು ಗಮನಿಸಬೇಕು. ಯಾರು ಖರೀದಿ ತಗೊಂಡಿದ್ದು ಅಲ್ಲ. ಮುಸ್ಲಿಂ ಸಮಾಜಕ್ಕೆ ಸೇರಿದ ವ್ಯಕ್ತಿಗಳು ತಮ್ಮ ಆಸ್ತಿಯನ್ನು, ವಸ್ತುಗಳನ್ನು ತಮ್ಮ ಅಧಿಕಾರವನ್ನು, ಅದರ ಸ್ವತ್ತನ್ನು ತ್ಯಾಗ ಮಾಡಿ ದೇವರ ಹೆಸರ ಮೇಲೆ, ಅಂದರೆ ಅಲ್ಲಾಹನ ಹೆಸರ ಮೇಲೆ ನಾವು ಈ ಆಸ್ತಿಯನ್ನು, ನಾವು ನಮ್ಮ ಹಕ್ಕನ್ನು ಬಿಟ್ಟು ಕೊಡ್ತಾ ಇದ್ದೀವಿ ದೇವರ ಹೆಸರ ಮೇಲೆ ಅಂತ ಯಾರು ಹೇಳಿರ್ತಾರೋ ಆ ಆಸ್ತಿ ವಕ್ಫ್ ಆಸ್ತಿ ಆಗ್ತವೆ. ವಕ್ಫ್ ಅಂದ್ರೆ ಏನು ಅನ್ನೋದು ವಕ್ಫ್ ಕಾನೂನಿನ 3ನೇ ಕಲಮಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಸನಗೌಡರಿಗೆ ಟೈಮ್ ಸಿಕ್ಕರೆ ಅದು ತರಿಸಿ ಅಭ್ಯಾಸ ಮಾಡಬೇಕು. ಒಂದ್ಸಲ ವಕ್ಫ್ ಕೊಟ್ಟ ಮೇಲೆ ಆ ವ್ಯಕ್ತಿ ಆಗಲಿ, ಆ ಸಮಾಜ ಆಗಲಿ ಅದನ್ನು ವಾಪಸ್ ತಗೊಳ್ಳೋಕ್ಕೂ ಸಹಿತ ಆ ವ್ಯಕ್ತಿಗೆ ಮತ್ತು ಆ ಸಮಾಜಕ್ಕೆ ಅಧಿಕಾರ ಇಲ್ಲ. ಅದು ದೇವರ ಆಸ್ತಿ. ಅದಕ್ಕೆ ಬಸನಗೌಡರಿಗೆ ನಂದೊಂದು ವಿನಂತಿ ಮತ್ತು ಸಲಹೆ ಏನಂದ್ರೆ, ಕಾನೂನುಗಳನ್ನು ಭಾಳ ಸಂವಿಧಾನ ಬಗ್ಗೆ ಮಾತಾಡ್ತಾರೋ, ಸಂವಿಧಾನದ ಗಂಧ ಗಾಳಿನೂ ಅವ್ರಿಗೆ ಬಡ್ದಿಲ್ಲ, ಏನೂ ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಅಂಥವ್ರು ಇವತ್ತು ಕಾನೂನು ಬಗ್ಗೆ ಮಾತಾಡ್ತಾರೆ. ಈ ವಕ್ಫ್ ಕಾನೂನು ಬಗ್ಗೆ, ಮುಸ್ಲಿಮರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಏನೂ ಹಕ್ಕಿಲ್ಲ. ಇವರು ಯಾವಾಗ ಇದು ಅಭ್ಯಾಸ ಮಾಡಿದ್ರು, ಈ ಶಿಕ್ಷಣ ಯಾವಾಗ ಕಲ್ತ್ರಿ ಇವರು? JDSದಿಂದ ಚುನಾವಣೆಗೆ ನಿಂತು ಸೋತಾಗ ಇವರು ಈ ಶಿಕ್ಷಣ ಕಲ್ತಿದ್ದಿಲ್ಲ. ಏನೋ ವಕ್ಫ್ ಕಾನೂನು, ಮುಸ್ಲಿಮರ ಬಗ್ಗೆ ಏನೂ ಅರಿವಿರಲಿಲ್ಲ ಇವರಿಗೆ. ಮನೆ ತಿರುಗಾಡಿ ಮುಸ್ಲಿಮರಿಗೆ ಮತಭಿಕ್ಷೆ ಬೇಡುವಾಗ, ಮನೆ ತಿರುಗಾಡಿ ವಿನಂತಿ ಮಾಡುವಾಗ ಈ ವಕಫ್ ಕಾನೂನಲ್ಲಿ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ, ಅವ್ರಿಗೆ ದೇಶ ಇದು ವಿಭಾಗ ಆಗಿದೆ ಅಂತ ಹೇಳೋದು ಈ ಶಿಕ್ಷಣ ಇರಲಿಲ್ಲ ಅವ್ರಿಗೆ, ಇದು ಬುದ್ಧಿ ಇರಲಿಲ್ಲ ಅವ್ರಿಗೆ. ಅವಾಗ ಮಾತೆತ್ತಿದ್ರೆ ಅವರು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ, ಪಾಕಿಸ್ತಾನ ಮುಸ್ಲಿಮರ ದೇಶ ಅಲ್ಲ. ಪಾಕಿಸ್ತಾನ ವಿಭಜನೆ ಮಾಡಿದವರೇ ಸಂಘ ಪರಿವಾರದವರು. ಯಾಕಂತ ಕೇಳಿದ್ರೆ ಇಲ್ಲಿ ಮುಸ್ಲಿಮರನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಬೇಕು ನಾವು. ಪಾಕಿಸ್ತಾನ ಹೊಡೆದು ಕೊಟ್ಟರೆ ನಾವೇ ಇಲ್ಲಿ ಆಳ್ಬೋದು, ಅವ್ರ ಪಾಲುದಾರಿಕೆ ಇಲ್ಲಿ ಬೇಡ. ಮುಸ್ಲಿಮರು ಸಹಿತ ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಭಾಳ ಹಕ್ಕುದಾರಿದ್ದಾರೆ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇದ್ದರೆ
ಕಾಂಪಿಟೇಷನ್ ಆಗ್ತದೆ, ಪ್ರಬಲ ಸ್ಪರ್ಧೆ ಆಗ್ತಾರೆ ಅಧಿಕಾರಕ್ಕೆ ಅಂತ ಹೇಳಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿನೇ ಸುಮಾರು 25 ಪೂರ್ವದಲ್ಲಿನೇ ಮೊದಲೇನೆ ಅವರು ಈ ದೇಶ ವಿಭಾಗ ಆಗಬೇಕು ಅಂತೇಳಿ ಬ್ರಿಟಿಷರು ಒತ್ತಡ ಹಾಕ್ತಾ ಇದ್ರು. ಮತ್ತು ಹಿಂದೂ ಮಹಾಸಭಾ, ಅಖಿಲ ಭಾರತ ಹಿಂದೂ ಮಹಾಸಭಾ ನಿರ್ಣಯನೂ ಕೈಗೊಂಡಿದ್ದು ರೆಕಾರ್ಡ್ಗಳಲ್ಲಿದ್ದಾವ. ದಯವಿಟ್ಟು ಬಸವನಗೌಡರು ಹೋಗಿ ನೋಡ್ಕೋಬೇಕು. ಬಸವನಗೌಡರಿಗೆ ತಿಳ್ಕೊಳ್ಳೋದಿತ್ತಂದ್ರೆ ಹೋಗಿ ನೋಡ್ಬೇಕು ಹಿಂದೂ ಮಹಾಸಭಾ ನಿರ್ಣಯಗಳನ್ನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ಸಂಪುಟಗಳಲ್ಲಿ ಪುಸ್ತಕ ಬರೆದಿದ್ದಾರೆ. ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಆ 10 ಪುಸ್ತಕಗಳನ್ನು ಸಂಪುಟ ರೂಪದಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಬಸವನಗೌಡರು ಅವರು ತರಿಸಿ ಓದಬೇಕಂತೇಳಿ ನನ್ನ ವಿನಂತಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ. ಮಾತೆತ್ತಿದ್ರೆ ಪಾಕಿಸ್ತಾನ ಕೊಟ್ಟುಬಿಟ್ಟಿದೆ, ಹೋಗಬೇಕು. ಪಾಕಿಸ್ತಾನ ಹೋಗ್ಲಿಕ್ಕೆ ಹೇಳಕ್ಕೆ ನೀವ್ಯಾರು? ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಲಿಕ್ಕೆ ಹೇಳಕ್ಕೆ ನೀವ್ಯಾರು? ಈ ದೇಶ ನಿಮ್ಮದ? ಈ ದೇಶ ನಿಮ್ಮದೇ ಎಷ್ಟು ಹಕ್ಕಿದೆ ಬದುಕಲಿಕ್ಕೆ, ಬಾಳಲಿಕ್ಕೆ, ಅಷ್ಟೇ ಮುಸ್ಲಿಮರಿಗೂ ಹಕ್ಕಿದೆ ಈ ದೇಶ. ಈ ದೇಶದ ಮೇಲೆ ಈ ದೇಶ ಯಾವುದೇ ಒಂದು ಧರ್ಮ ಜಾತಿಯ ವ್ಯಕ್ತಿಗಳ ಸೊತ್ತಲ್ಲ ಈ ದೇಶ. ಈ ದೇಶಕ್ಕಾಗಿ ಈ ದೇಶದಲ್ಲಿ ಯಾರು ಹೋರಾಟ ಮಾಡಿದಾರೋ ಅವ್ರದ್ದು ಹಕ್ಕಿದೆ ಇಲ್ಲಿ. ಮಾತೆತ್ತಿದ್ರೆ ಅವರು ನಾಲಿಗೆಯನ್ನು ಹರಿಬಿಟ್ಟು ಕೇವಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ. ಮತ್ತು ಅವಾಗ ನೀವು JDS ಸ್ಪರ್ಧೆ ಮಾಡಿ ಸೋತಾಗ ಗೊತ್ತಾಗಲಿಲ್ಲ ನಿಮಗೆ? ಅವಾಗ ಮುಸ್ಲಿಮರ ಸಲುವಾಗಿ ಪಾಕಿಸ್ತಾನ ಕೊಟ್ಟರೆ ನೀವು ಅಲ್ಲೇ ಹೋಗ್ರಿ, ಮತ್ತು ನೀವು ಮತ ಬಿಡ್ಲಿಕ್ಕೆ ಅಲ್ಲೇ ಹೋಗ್ಬೋದಾಗಿತ್ತಲ್ಲ. ಇಲ್ಲಿ ಮುಸ್ಲಿಮರಿಗೆ ಯಾಕೆ ನೀವು ಮತ ಬಿಡಿದ್ರಿ? ನೀವು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀರಿ. ನಿಮ್ಮ ನಾಲ್ಗೆ ಮೇಲೆ ಹಿಡುತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಆ ಶಾಸಕ ಸ್ಥಾನದ ಗೌರವವನ್ನು ಕಾಪಾಡ್ತಾ, ನಿಮಗೆ ಗೌರವ ಇಲ್ಲದೆ ಇದ್ದರೂ ಆ ಶಾಸಕ ಸ್ಥಾನಕ್ಕಾಗಿ ನೀವು ಗೌರವ ಕೊಟ್ಟು ನಿಮ್ಮ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 5 ಲಕ್ಷ ಮುಸ್ಲಿಮರು, 5 ಲಕ್ಷಕ್ಕೂ ಮೇಲ್ಪಟ್ಟು ಮುಸ್ಲಿಮರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ತಮ್ಮ ಆಸ್ತಿ ಪಾಸ್ತಿನ ಹಾಳು ಮಾಡ್ಕೊಂಡಿದ್ದಾರೆ. ನೀವು ಯಾವ ಪಕ್ಷದಲ್ಲಿದ್ದೀರಿ ಗೊತ್ತಾ ನಿಮಗೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತದಾನ ಹಕ್ಕು ಕೊಡ್ತಿದ್ರ. ನಮಗೆ ಸ್ವಾತಂತ್ರ್ಯ ಬೇಡತ್ತ ಬ್ರಿಟಿಷರಿಗೆ ಬರ್ಕೊಟ್ಟಂಥ ಪಕ್ಷದಲ್ಲಿದ್ದರು ನೀವು ಇವತ್ತು. ಆ ಸಂಸ್ಕೃತಿಯ ಆ ಸಂತತಿಯ ಪಕ್ಷದಲ್ಲಿದ್ದರು ಇವತ್ತು. ನೀವು ಅರಿವು ಮಾಡ್ಕೋಬೇಕು. ನೀವು ಇವತ್ತು ಸಾವರ್ಕರ್ ಅವರ ಟೀಮ್ ಇದನ್ನು ಬರ್ಕೊಟ್ಟಿದ್ದ ರೆಕಾರ್ಡ್ಗಳಲ್ಲಿದೆ. ಇವತ್ತು ನೀವು ಅಭ್ಯಾಸ ಮಾಡೋಕ್ಕಿದೆಲ್ಲ. ಇನ್ನು ಭಾರತ ಮುಸ್ಲಿಮರು ಯಾರು? ತಮ್ಮ ತಿಳುವಳಿಕೆ ಒಂದು ಮಾತು ಹೇಳ್ತೀನಿ ನಾನು. ಇಲ್ಲಿ ಭಾರತ ಮುಸ್ಲಿಮರು ಮೊದಲು ಈ ದೇಶದ ಆದಿವಾಸಿಗಳು ಮತ್ತು ಈ ದೇಶದ ದಲಿತರು, ದ್ರಾವಿಡರು, ಇಲ್ಲಿಯವರು, ಇವರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದರು. ಅವಾಗ ಇವರು ಇಲ್ಲಿ ಮುಸ್ಲಿಮರಾದರು. ಇವರೆಲ್ಲರೂ ಏನು ಅಪಪ್ರಚಾರ ಮಾಡ್ತಾರೆ? ಮೊಘಲರು ಬಂದರು, ಬಂಡಾಯ ದೇಶಕ್ಕೆ ಬಂದರು, ಮತಾಂತರ ಮಾಡಿದ್ರು, ಎಲ್ಲ ಸುಳ್ಳು. ಮೊಘಲರು ಬಂದರು, ಅವರು ಆಳ್ವಿ ಮಾಡಿದ್ರು, ತಮ್ಮ ಕಾಲ ಮುಗಿಸಿದ್ರು, ಅವ್ರು ಹೋಗಿಬಿಟ್ರು. ಇಲ್ಲಿ ಮುಸ್ಲಿಮರಿಗೂ ಆ ಮೊಘಲರಿಗೂ ಪ್ರದೇಶದಿಂದ ಬಂದಂಥ ಮುಸ್ಲಿಮರಿಗೂ ಏನೇನೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಆಳಲಿಕ್ಕೆ ಬಂದರು, ಆಳಿ ಹೋದರು. ಇವರು ಮಾತನಾಡ್ತಾ ಹೇಳಿದ್ದಾರೆ, ಬಿಹಾರದ ಒಂದು ಯಾವ ವಿಶ್ವವಿದ್ಯಾಲಯ 800-900 ವರ್ಷದ್ದು ಹೊಡೆದು ಹಾಕಿದ್ರು. ಆ ಹೊಡೆದು ಹಾಕಿದಾರೋ ಬಿಟ್ಟಿದಾರೋ ನೀವು ಸುಳ್ಳು ಇತಿಹಾಸ ಬರೀತಾ ಇದ್ದೀರಿ, ಸುಳ್ಳು ಇತಿಹಾಸಗಳನ್ನು ಹೇಳ್ತಾ ಇದ್ದೀರಿ. ಇಸ್ಲಾಂ ಧರ್ಮದಲ್ಲಿ ಬೇರೆಯವರ ಆಸ್ತಿ ಪಾಸ್ತಿ, ಪ್ರಾಣ, ಧಾರ್ಮಿಕ ಸ್ಥಳಗಳು, ವಿದ್ಯಾಲಯಗಳಿರಲಿ, ಏನೇ ಇರಲಿ, ಅವನ್ನ ಟಚ್ ಮಾಡಿದ್ರೆ, ಅವನ್ನ ಹಾಳಾಗಿಡಿದ್ರೆ ಅವನು ಮುಸ್ಲಿಮ್ನಲ್ಲ, ಇಸ್ಲಾಂ ಧರ್ಮೇನಲ್ಲ ಅಂಥೇಳಿ ಗ್ರಂಥಗಳು ಸಾರಿ ಹೇಳ್ತವೆ. ಅದು ಆಗಲಿ ಸಾಧ್ಯನೇ ಇಲ್ಲ. ಇದೆಲ್ಲಾನು ಸಂಘ ಪರಿವಾರದವರು ಇತಿಹಾಸದ ಫಲದಿಂದ ನೀವು ಈ ಥರ ಮಾತಾಡ್ತಾ ಇದ್ದೀರಿ. ಈ ದೇಶದ ಮುಸ್ಲಿಮರು, ಈ ದೇಶದ ಪ್ರೇಮಿಗಳು, ಈ ದೇಶದಲ್ಲಿ ಹುಟ್ಟಿದ್ದಾರೆ, ಈ ದೇಶದಲ್ಲಿ ಮಣ್ಣು ಹಾಕ್ತಾರೆ. ಅವರು ನೀವು ಯಾವ ಥರ ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಮಣ್ಣು ಹಾಕ್ತೀರಿ, ಅದೇ ಥರ ಮುಸ್ಲಿಮರಿಗೂ ಅಷ್ಟೇ ಆಗ್ತಿದೆ, ನಿಮಗೂ ಅಷ್ಟೇ ಆಗ್ತಿದೆ. ಈ ದೇಶಕ್ಕೆ ಇಸ್ಲಾಂ ಯಾವಾಗ ಬಂತು ಅಂತ ಕೇಳಿದ್ರೆ 570ನೇ ಇಸ್ವಿ, ಕ್ರಿಸ್ತಶಕ 570 ಇಸ್ವಿನಲ್ಲಿ ಈ ದೇಶಕ್ಕೆ ಮೊದಲಿಗೆ ಕೇರಳದಲ್ಲಿ ಇಸ್ಲಾಂ ಬಂತು. ಕೇರಳದಲ್ಲಿ ಯಾವ ಥರ ಇಸ್ಲಾಂ ಬಂತು ಅಂತ ಕೇಳಿದ್ರೆ, ಅಲ್ಲಿ ಪೆರುಮಾಳ್ ಚೇರ್ಮನ್ ಅಂಥೇಳಿ ಒಬ್ಬ ರಾಜ ಇದ್ದಲ್ಲಿ. ಆ ಟೈಮ್ದಲ್ಲಿ ಅರಬಸ್ಥಾನದ ಜನ
ಕೇರಳ ಮತ್ತು ಸಮುದ್ರದ ಏನು ಗಡಿಯಲ್ಲಿ ಕರಾವಳಿ ಪ್ರದೇಶಗಳಿದ್ದಾವೆ ಅಲ್ಲಿ ವ್ಯಾಪಾರಕ್ಕೋಸ್ಕರ ಅರವಸ್ಥಾನದ ಮುಸ್ಲಿಮರಲ್ಲಿ ಬರುವುದು ಹೋಗೋದು ಮಾಡ್ತಿದ್ರು, ವರ್ಷಾನುಗಟ್ಟಲೆ ಇಲ್ಲಿ ಇರ್ತಿದ್ರು. ಅವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೆ ಅವ್ರ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಆ ಚರ್ಚೆಗಳಲ್ಲಿ ಭಾಗವಹಿಸಿದಾಗ ಆ ರಾಜನ ಆಸ್ಥಾನದಲ್ಲಿ ಅಲ್ಲಿ ವಿದ್ವಾಂಸರು ಬಂದು ಚರ್ಚೆಗಳು ಮಾಡಿದಾಗ ಅವನಿಗೆ ಪ್ರಭಾವಿತ ಆಗ್ತಾನೆ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನು ಕಾಣಬೇಕು, ನಾನು ನೋಡಿ ಬರಬೇಕು ಅಂತೇಳಿ. ಯಾವ ಥರ ನಾವಿಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಮತ್ತು ದೊಡ್ಡ ದೊಡ್ಡ ಗುರುಗಳಿಗೆ ಭೇಟಿಯಾಗಲು ಹೋಗ್ತಿರ್ತೀವಿ, ಅದೇ ಥರ ಆ ಚೇರ್ಮನ್ ಅಂತ ರಾಜನ ವಿಚಾರ ಬರ್ತದೆ. ಅವನು ಅರಬಸ್ಥಾನಕ್ಕೆ ಹೋಗ್ತಾನೆ, ಸೌದಿಗೆ ಹೋಗಿ ತನ್ನೆಲ್ಲ ಪರಿವಾರದ ಜೊತೆ ಹೋಗ್ತಾನೆ, ಅವ್ರ ತಮ್ಮನ ಜೊತೆ ಹೋಗ್ತಾನೆ. ಎಲ್ಲರೂ ಹೋಗಿ ಅವರಲ್ಲಿ ಇದ್ದು ಸುಮಾರು ದಿವಸಗಳ ಕಾಲಿದ್ದು ಅವರಿಂದ ಪ್ರಭಾವಿತರಾಗಿ ಅಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಯಮನ್ ದೇಶದ ಮುಖಾಂತರ ಬರುವಾಗ ಅವಾಗ ಈಗ ನಂಗೆ ವಿಮಾನ, ರೈಲ್ವೆ, ಗಾಡಿ ಇರಲಿಲ್ಲ. ಅವ್ರು ಕುದುರೆ, ಆನೆ ಥರ ಏನು ಬರ್ತಿರ್ಬೇಕು ಅವಾಗಿಂದು ಪದ್ಧತಿ ಪ್ರಕಾರ. ಅಲ್ಲಿ ಅವನು ಅಸ್ವಸ್ಥನಾಗಿ ಯಮನ ದೇಶದಲ್ಲಿ ಅವನು ತೀರೋಗ್ತಾನೆ. ಇವತ್ತಿಗೂ ಯಮನ ದೇಶದಲ್ಲಿ ಪೆರುಮಾಳ್ ಚೇರ್ಮನ್ ರಾಜನ ಸಮಾಧಿ ಇದೆ. ಇವತ್ತು ಮುಂದೆ ಅವ್ರು ಒಂದು ಮಾತು ತಗೋತಾನೆ, ತನ್ನ ಜೊತೆ ಬಂದಂಥ ಎಲ್ಲ ಜನರಿಗೆ ಅವನು ಏನು ತಗೋತಾನೆ, ನೀವು ಭಾರತದಲ್ಲಿ ಹೋಗಿ ಇದು ಇಸ್ಲಾಂ ಧರ್ಮ ನಾವೇನು ಸ್ವೀಕಾರ ಮಾಡಿವಿ ಎಲ್ಲರೂ, ಇದನ್ನು ನೀವು ಅಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು, ಇದ್ರ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ನೀವು ತಿಳುವಳಿಕೆ ಹೇಳಬೇಕು ಅಂತ ಹೇಳಿದಾಗ, ನಂತರ ಇದು 570 ಇಸ್ವಿಯಲ್ಲಿ ಕೇರಳದಲ್ಲಿ ಪ್ರಾರಂಭವಾದಂಥ ಇಸ್ಲಾಂ ಧರ್ಮ ಇಡೀ ಭಾರತ ದೇಶದಲ್ಲಿ ದ್ರಾವಿಡರು ಮತ್ತು ಈ ಏನು ದಲಿತರು ಇದ್ದರು ಇವರೆಲ್ಲರೂ ಪ್ರಭಾವಿತರಾಗಿ ಎಲ್ಲರೂ ಮುಸ್ಲಿಮರಾಗ್ಯಾರ, ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಯಾರ. ಯಾರೂ ಪ್ರದೇಶದಿಂದ ಬಂದವರಲ್ಲ ಅಂತ ಈ ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ಬಸವನಗೌಡ ತಿಳುವಳಿಕೆಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಇದರ ಸಂಶೋಧನೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಬಸವನಗೌಡರು ವಿದ್ವಾಂಸರ ಕಡೆಯಿಂದ ತಿಳ್ಕೊಬೇಕು. ಇಲ್ಲ ನಾವು ನಮ್ಮ ಜೊತೆ ಸಂವಾದಕ್ಕೆ ಅವ್ರು ಬರ್ತಿದ್ರೆ ನಾವು ತಯಾರಿದ್ವಿ. ಇನ್ನು ಮಾತುಕತೆಯಲ್ಲಿ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರನ್ನು ಪಾಕಿಸ್ತಾನ ಕಳ್ತಂತ ಹೇಳಿದ್ದಾರೆ. ಇಂಥ ಸುಳ್ಳುಗಳು ಹೇಳುವುದಕ್ಕಿಲ್ಲ. ಈ ದೇಶ ವಿಭಜನೆ ಆದಮೇಲೆ ಸಂವಿಧಾನದ ಘಟನಾ ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೇಮಿಸ್ತಾರೆ. ನೇಮಿಸಿದ ಮೇಲೆ ಸಂವಿಧಾನ ಬರೀತಾರೆ. ಈ ದೇಶದಲ್ಲಿದ್ದಂಥ ಮುಸ್ಲಿಮರು, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿಯ ಧರ್ಮದವರು ಸಮಾನವಾಗಿ ಬದುಕಬೇಕು, ಸಮಾನವಾಗಿರಬೇಕು ಅಂತೇಳಿ ಅವರ ಹಕ್ಕುಗಳನ್ನು ವಿಂಗಡಿಸಿ ಅವರಿಲ್ಲಿ ಸಂವಿಧಾನನೇ ಬರೆದಿದ್ದಾರೆ ಅಂದಮೇಲೆ ಅವರು ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿತ್ತು ಅಂತ ಎಲ್ಲಿ ಹೇಳಿದ್ರು? ದಲಿತರನ್ನ ಪ್ರಚೋದನೆಗೊಳಪಡಿಸಬೇಕು, ದಲಿತರಿಗೆ ಮತ್ತು ಮುಸ್ಲಿಮರಿಗೆ ದ್ವೇಷ ತರಬೇಕಂತ ಹೇಳಿ ನೀವು ಇದೇನು ಹೇಳ್ತಾ ಇದ್ರಿ, ಇದು ನಡೆಯುವುದಿಲ್ಲ. ಯಾಕಂತ ಕೇಳಿದ್ರೆ ದಲಿತರ ಮತ್ತು ಮುಸ್ಲಿಮರ ಬೇರುಗಳು ಭಾಳ ಆಳವಾಗಿ ಬೇರೂರಿದಾವೆ. ಯಾವ ದಲಿತರಿಗೆ ಸಮಾನತೆ ಕೊಟ್ಟರೆ ನಾವು ಇರುವುದಿಲ್ಲ ಅಂತ ಹೇಳಿದಂಥವ್ರು ಇವತ್ತು ನೀವು ದಲಿತರಿಗೆ ಓಲೈಸಲಿಕ್ಕೆ ಇದು ಪ್ರಚೋದನೆ ಮಾತ್ರವನ್ನು ಆಡ್ತಾ ಇದ್ದೀವಿ. ಎಷ್ಟು ಜನ ನೀವು ದಲಿತರಿಗೆ ಸಮಾನತೆ ಹಕ್ಕು ಕೊಟ್ಟಿದ್ದೀರಿ? ಎಷ್ಟು ಜನ ದಲಿತರಿಗೆ ಸಹಭೋಜನ ಮಾಡಿದ್ದೀರಿ? ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದಲಿತರನ್ನ, ಇಲ್ಲಿ ಅಷ್ಟೇ ಅಲ್ಲ, ಇವನು ಸೌದಿ ಅರೇಬಿಯಾದಲ್ಲಿ ಸಹಿತ ದಲಿತರನ್ನ ಸಹಭೋಜನಕ್ಕಾಗಿ ಸಹಬಾಳುಗಾಗಿ ತೊಗೊಂಡು ಹೋದವರು ಮುಸ್ಲಿಮರಿದ್ದಾರೆ, ದಲಿತರ ಜೊತೆ ಕೂಡೋರು ಮುಸ್ಲಿಮರಿದ್ದಾರೆ. ಇದು ತಿಳ್ಕೋಬೇಕು ಜನಗಳು. ಇತ್ತೀಚೆಗೆ ಮನುಗಳ ವಿಷಯ ಒಂದು ಸ್ಥಳದ ಬಗ್ಗೆ ದಲಿತರನ್ನ ಪ್ರಚೋದನೆ ಮಾಡಿ ಅವರನ್ನು ಸ್ಟ್ರೈಕ್ ಮಾಡೋಕೆ ಹಚ್ಚಿ ನಿಮ್ಮ ದ್ವೇಷ ಹರಡ್ತಾ ಇದ್ದೀರಿ, ಇದು ಯಶಸ್ವಿ ಆಗುವುದಿಲ್ಲ. ಇದು ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೇವೆ. ಇನ್ನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು. ನೀವೇನಿದ್ರಿ ಇವತ್ತು, ನೀವು ಎಲ್ಲಿಗೆ ಬಂದು ಮುಟ್ಟಿದಿರಿ? ಸ್ವಲ್ಪ ತಿರುಗಿ ಅವಲೋಕನ ಮಾಡಿಕೊಂಡು ಒಳ್ಳೇದಂತ ನಾ ಹೇಳ್ತೇನೆ. ನೀವು ಇನ್ನೊಬ್ಬರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕಿಂತಲೂ ನಿಮ್ಮದು ನೀವೇ ತಿಳ್ಕೊಂಡ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ನೀವು ಸತ್ಯ ಹರಿಶ್ಚಂದ್ರನ ಹೊಸದಿರೇ ಒಂದು ವೇಳೆ ಆಗಿದ್ರೆ ನಾವೊಂದು ಕೆಲವುಗಳು ವಿಷಯಗಳು ಹೇಳ್ತೀನಿ, ಅವಕ್ಕೆ ಉತ್ತರ ಕೊಡಬೇಕು. ನೀವು ಹಿರೇಬೇನೂರದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ನೀವು ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷಿದ್ರಿ. ಅವಾಗ ಸುಮಾರು 200 ಜನರ ಹೆಸರಲ್ಲೇ ಅವರ ಆಸ್ತಿಗಳ ಮೇಲೆ ಸಾಲ ತಗೊಂಡು ಆ ಹಣವನ್ನು ಜ್ಞಾನಯೋಗಿ ಸಿದ್ದೇಶ್ವರ ಸಹಕಾರಿ ಕಾರ್ಖಾನೆ ಹಿರೇಬೇನೂರದಲ್ಲಿ ಸ್ಥಾಪನೆ ಮಾಡಿದ್ರಿ ನೀವು. ಆ ಮಹಾರಾಷ್ಟ್ರದಲ್ಲಿ ಒಬ್ಬ ಸಕ್ಕರೆ ಪರಿಣಿತಿ ತೊಗೊಂಡು ಬಂದಂಥ ಒಬ್ಬ BS ಪಾಟೀಲ್ ಅನ್ನಂಥ ಒಬ್ಬ ವ್ಯಕ್ತಿ ಜೊತೆ ಸೇರಿ ಅವ್ರು ಸಾಲಗಾರ ಮಾಡಿದ್ರೆ, ಅವರನ್ನು ಈ ಕಡೆ ಬ್ಯಾಂಕ್ ದಿವಾಳಿ ಮಾಡಿದ್ರಿ. ಸಿದ್ದೇಶ್ವರ ಬ್ಯಾಂಕ್ ನಿಮ್ಮ ಕೈಯಲ್ಲಿ ದಿವಾಳಿ ಆಯಿತು. ಅವರನ್ನು ರೈತರನ್ನು ಸಾಲಗಾರ ಮಾಡಿದ್ರಿ. ಆ ಸಾಲ ತುಂಬಲಿಲ್ಲ ನೀವು. ಕೊನೆಗೆ ಎಲ್ಲಿಗೆ ಬಂತು ಪರಿಸ್ಥಿತಿ ಅದಂದ್ರೆ OTS ಮಾಡಿ, ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವ್ರ ಸಾಲ ತುಂಬಂಥ ಪರಿಸ್ಥಿತಿ ಬಂತು ರೈತರಿಗೆ.
ರೈತರ ಆಸ್ತಿಗಳ ಮೇಲೆ ಬೋಜಾ ಕೂತಿತ್ತು, ರೈತರ ಆಸ್ತಿಗಳು ಓಪನ್ ಇರಲಿಲ್ಲ, ಅವರು ನಿಮ್ಮ ಮನೆಗೆ ಎಡತಾಗ್ತಾ ಇದ್ರು. ಮುಂದೆ ನೀವು OTS ಮೇಲೆ ಸಾಲ ತುಂಬಿದ್ರಿ. ನಾನು ಪೂರ್ತಿ ಡಿಟೇಲ್ ಹೇಳೋದಿಲ್ಲ, ನೀವೇ ಹೇಳ್ಬೇಕು ಅದನ್ನು. 82 ಕೋಟಿ ರೂಪಾಯಿಗೆ ನೀವು ಸಕ್ಕರೆ ಫ್ಯಾಕ್ಟ್ರಿ ಮಾಡಿದ್ರಿ. ಆ ರೈತರಿಗೆ ನೀವು ಅದರ ಲಾಭಾಂಶ ಕೊಡ್ಬೋದಾಗಿತ್ತಲ್ಲ. 82 ಕೋಟಿಗೆ ಮಾರಿ ಲಾಭ ತೊಗೊಂಡ್ರಿ ನೀವು. ಆ ರೈತರಿಗೆ ಯಾಕೆ ಲಾಭ ಕೊಡಲಿಲ್ಲ ನೀವು? ಅವ್ರು ಕೇವಲ OTS ಮಾಡಿ 5 ಲಕ್ಷ ರೂಪಾಯಿ ಸಾಲ ತುಂಬಿದ್ರಿ. ಅವ್ರದ್ದು 15 ಲಕ್ಷ ಆಗಿತ್ತು ಅದು ಸಾಲ, ಬಡ್ಡಿ ಗಂಟು ಕೂಡಿ. ಈ ಕಾರಣದಿಂದ ಸಿದ್ದೇಶ್ವರ ಬ್ಯಾಂಕ್ ಹಾಳಾಯಿತು. ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ, ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅದು. ಶೆಡ್ಯೂಲ್ಡ್ ಬ್ಯಾಂಕ್ ಆಗಂತ ಆ ಗ್ರೇಡಿಂಗ್ ಮುಟ್ಟಂಥ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಒಂದು ಕಾಲದಲ್ಲಿ ಸ್ಪರ್ಶಡ್ ಆಗಂಥ ಪರಿಸ್ಥಿತಿ ಬಂತು ನಿಮ್ಮ ಕೈಯಲ್ಲಿ. ಅದು ಮುಂದೆ ಸಿದ್ದಶ್ರೀ ಬ್ಯಾಂಕ್ ಅಂತ ಮಾಡಿದ್ರಿ. ಅದೊಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಅದರದೆಲ್ಲ ಇಡೀ ಜಿಲ್ಲಾ ತುಂಬ ಬ್ರಾಂಚ್ಗಳನ್ನು ಮಾಡಿ ಅದರ ಮುಖಾಂತರ ಜನರ ದುಡ್ಡನ್ನು ಕಲೆಕ್ಟ್ ಮಾಡಿದ್ರಿ. ಬ್ಯಾಂಕಿಂಗ್ ಅಂತೇಳಿ ಪ್ರಚಾರ ಮಾಡ್ತೀರಿ. ಯಾವ ಹಕ್ಕಿದೆ ನಿಮಗೆ? ಅದು ಸಿದ್ದೇಶ್ವರಿ ಒಂದು ಸೊಸೈಟಿ, ಅದು ಸೌಹಾರ್ದ ಸೊಸೈಟಿ ಬ್ಯಾಂಕ್ ಅಂತೇಳಿ ಜನರಿಗೆ ನಂಬಿಸಿ ಕೋಟ್ಯಾನುಗಟ್ಟಲೆ ದುಡ್ಡಲ್ಲಿ ಶೇಖರಣೆ ಮಾಡಿದ್ರಿ. ಸ್ವಲ್ಪ ಅದ್ರ ಬಗ್ಗೆನೂ ಬಹಿರಂಗ ಮಾಡಿರಿ ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೆ. ಹಿಂದೆ ಬಹಿರಂಗ ಮಾಡಲಿಲ್ಲ. ತಾವು ಒಂದು ವೇಳೆ ಸತ್ಯವಂತರಾಗಿದ್ದರೆ, ಪ್ರಾಮಾಣಿಕರಾಗಿದ್ದರೆ, ಯಾರ್ಯಾರು ಎಷ್ಟು ಶೇರ್ ಕೊಟ್ಟಿದ್ದಾರೆ, ಅದು ಎಷ್ಟು ಬೆಳೆದಿದೆ, ಅದರದ ಆಡಿಟ್ ರಿಪೋರ್ಟನ್ನು ಬಹಿರಂಗಪಡಿಸಿದ್ರೆ ನಾವು ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ಚಿಂಚೋಳಿಯಲ್ಲಿ ಅದೇ ದುಡ್ಡು ತೊಗೊಂಡು 2,000 ರೂಪಾಯಿ ಕೋಟಿ ದುಡ್ಡು ಖರ್ಚು ಮಾಡಿ ನೀವಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಮಾಡಿದ್ರಿ. ಯಾರು ದುಡ್ಡದು? ನಿಮ್ಮ ಸೂಪರ್ ಮಾರ್ಕೆಟ್ಗಳು, ನಿಮ್ಮ ಸಿದ್ದೇಶ್ವರ ಆಸ್ಪತ್ರೆಗಳು. ನೀವು ಮೊದಲೇನಿದ್ರಿ, ಇವತ್ತು ನೀವು ಏನೇನು ಮಾಡಕತ್ತೀರಿ? ಎಲ್ಲಿಂದ ಬಂತು ದುಡ್ಡು? ಇದನ್ನು ನೀವು ಸಿದ್ದೇಶ್ವರ ಸ್ವಾಮೀಜಿ ಹೆಸರಿನಿಂದ ನೀವು ಇವತ್ತು ಅವ್ರ ಹೆಸರನ್ನು ಮುಂದೆ ಮಾಡಿ ಅವ್ರ ಫೋಟೋಗಳು ಇಡೀ ಜಿಲ್ಲೆ ತುಂಬ ಹಾಕಿ, ನಿಮ್ಮದೇ ಇತ್ತು ಅಂದರೆ ನಿಮ್ಮ ಮೇಲೆ ಜನರು ವಿಶ್ವಾಸಿದ್ರೆ ನಿಮ್ಮದೇ ಫೋಟೋ ಹಾಕೋರಿ. ಸಿದ್ದೇಶ್ವರ ಸ್ವಾಮಿಗಳ ಮುಖಕ್ಕೆ ಹಾಕಿ ನಿಮ್ಮದು ಇದು ನೀವು ಮಾಡಿದ್ದೆಲ್ಲ ಅವ್ರ ಮುಖದ ಮೇಲೆ ಹಾಕಿ ಇದು ಮಾಡ್ತೀರಿ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ. ನಮ್ಮ ಸರ್ಕಾರದ ಮಾಜಿ ಮಂತ್ರಿ ನಾಗೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದರು. ಅವರು ಭ್ರಷ್ಟಾಚಾರ, ಆ ಹಗರಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಆಗಿಂದಾಗ COD ಕೊಟ್ಟಿದ್ದಾರೆ. ಅದು ಎನ್ಕ್ವೈರಿ ನಡೀತಾ ಇದೆ. ನಿಮ್ಮ BJP ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ. BJP ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? BJP ಇವತ್ತು ದಲಿತರನ್ನು ಮುಖ ಎತ್ತಿ ಜೀವನ ಮಾಡಲಾರ್ದು ಮಾಡಿದ ದೇಶದಲ್ಲಿ, ಅದ್ರ ಬಗ್ಗೆ ಮಾತಾಡಿ. ನೀವು ಬಾಬಾ ಸಾಹೇಬ್ರ ಹೆಸರು ಹೇಳಿ ದಲಿತರಿಗೆ ಪ್ರಚೋದನೆ ಕೊಡೋರು, ಇದ್ರ ಬಗ್ಗೆ ಮಾತಾಡಿ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡಿ. ಭ್ರಷ್ಟಾಚಾರ ಮಾಡಿದ್ದು ರಫೇಲ್ ಹಗರಣದ ಬಗ್ಗೆ ಮಾತಾಡಿ. PM ಕೇರ್ ಫಂಡ್ ಇವತ್ತಿಗೆ ಮುಚ್ಚಿಡಿದ್ರೆ ಅದ್ರ ಬಗ್ಗೆ ಮಾತಾಡಿ. ಯಾವ ನೈತಿಕ ಹಕ್ಕಿದೆ ನಿಮಗೆ? ಪ್ರಮಾಣಚಂದ ತೊಗೊಂಡು ಕೂಡಲೇ ಇವತ್ತು ನೀಟ್ ಹಗರಣ, ಮಧ್ಯಪ್ರದೇಶದ ವ್ಯಾಪಮ್ ಹಗರಣಗಳೇ ಹಗರಣಗಳು. ಇವತ್ತು ನಿಮ್ಮ ಎಲ್ಲ ಕಟ್ಟಡಗಳು ಸೋರ್ತಾ ಇದ್ದಾವೆ. ಅಯೋಧ್ಯೆ ರಾಮ ಮಂದಿರ ಸೋರ್ತಾ ಇದೆ. ಒಂದು ಮಳೆ ಬಂದರೆ ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಇತ್ತು. ಸಾವಿರ ಕೋಟಿ ನುಂಗಿದ್ರಿ ನೀವು ರಾಮನ ಹೆಸರ ಮೇಲೆ. ರಾಮನ ಹೆಸರನ್ನು ತೊಗೊಳಕ್ಕೆ, ಮರ್ಯಾದಾ ಪುರುಷೋತ್ತಮ ರಾಮನ ಹೆಸರು ತೊಗೊಳಕ್ಕೆ ನಿಮಗೆ ನೈತಿಕ ಹಕ್ಕಿಲ್ಲ. ನಿಮ್ಮ ನಾಲ್ಗಿ ಮೇಲೆ ಹೆಸರು ಬಾಬಾ ಸಾಹೇಬರದು, ರಾಮಂದು, ಈ ಸತ್ಪುರುಷರ ಹೆಸರುಗಳನ್ನು ತೊಗೊಳಕ್ಕೆ ನೈತಿಕ ಹಕ್ಕಿಲ್ಲ ನಿಮಗೆ. ಮಾತೆತ್ತಿದ್ರೆ ಬಾಬಾ ಸಾಹೇಬರು, ಮಾತೆತ್ತಿದ್ರೆ ರಾಮ, ಮಾತೆತ್ತಿದ್ರೆ ರಹೀಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು. ನಿಮ್ಗೆ ಏನೇನು ನೈತಿಕ ಹಕ್ಕಿದೆಯಾ? ಬಿಜಾಪುರ ನಗರದಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ದೀರಿ ನೀವು? 5 ವರ್ಷ ಕಾರ್ಪೊರೇಷನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೋಟಿ ಸಾವಿರಾರು ಕೋಟಿ ಹಣ ಏನು ಸದುಪಯೋಗ ಆಗಿದೆಯಾ? ಕಾಂಕ್ರೀಟ್ ರೋಡ್ಗಳನ್ನು ಮಾಡಿದಿರಿ, ಭ್ರಷ್ಟಾಚಾರಕ್ಕೋಸ್ಕರ ಹೆಚ್ಚಿನ ದರಗಳನ್ನು ಮಾಡಿದಿರಿ. 6 ಇಂಚ್ ಅವಶ್ಯಕತೆ ಇದ್ದಂಥ ಕಾಂಕ್ರೀಟ್ ಹಾಕಬೇಕಾದಲ್ಲಿ 2 ಫುಟ್ ಕಾಂಕ್ರೀಟ್ ಹಾಕಿದಿರಿ. ಪ್ರಾಮಾಣಿಕವಾಗಿ ಹೇಳಿಬಿಡಿ ನೀವು, ನಾನು ಯಾರ ಕಡೆಯಿಂದ ಕಮಿಷನ್ ತೊಗೊಂಡಿಲ್ಲ ಅಂತ ಹೇಳಿ. ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು. ಶಿವಾನಂದ ಪಾಟೀಲ್ ಭ್ರಷ್ಟಾಚಾರ ಮಾಡಿದ್ದಾನೆ, ಶಿವಾನಂದ ಪಾಟೀಲ್ 100 ಕೋಟಿ ಗಳಿಸಿದ್ದಾನೆ, ಶಿವಾನಂದ ಪಾಟೀಲ್ APMCಯಲ್ಲಿ ಗಳಿಸಿದ್ದಾನೆ. ಪ್ರೂಫ್ ಕೊಡಿ, ಇದ್ರ ಪ್ರೂಫ್ ಕೊಡಿ. ಹೇಳೋದು ಓಡೋಗೋದು. 40,000 ರೂಪಾಯಿ BJP ಸರ್ಕಾರ ಹಗರಣದಲ್ಲಿ ಮಾಡಿದಂತೆ ನಿಮ್ಮ ಸರ್ಕಾರದ ವಿರುದ್ಧ ನೀವು ಆರೋಪ ಮಾಡಿದ್ರಿ. ಅದನ್ನು ಸಾಕ್ಷಿ ಸಮೇತ ಹೇಳಬೇಕಾಗಿತ್ತಲ್ಲ, ಒತ್ತಾಯ ಮಾಡಬೇಕಾಗಿತ್ತಲ್ಲ. ಹೇಳೋದು ಸುಮ್ಮನೆ ಕೂತ್ಬಿಡೋದು. ನಿಮ್ಮ ನಾಲ್ಗಿಗೂ ನಿಮ್ಮ ಮಿದುಳಿಗೂ ಲಿಂಕ್ ಇಲ್ಲ. ನೀವೇನು ಮಾತಾಡ್ತೀರಿ ಅದು ನಿಮ್ಮ ಬಗ್ಗೆ ಕಲ್ಪನೆ ಇಲ್ಲ ನಿಮಗೆ. ಈ ಸಂದರ್ಭದಲ್ಲಿ ನನ್ನೊಂದು ವಿನಂತಿ ಇದೆ. ಗೌರವಾನ್ವಿತ ಬಸನಗೌಡರಿಗೆ, ತಾವು ಸತ್ಯ ಹರಿಶ್ಚಂದ್ರ ವಂಶಜರಿದ್ದೀರಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನೀವು ಭಾಷಣನ ಆ ಥರ ಮಾಡ್ತೀರಿ.
ಅದಕ್ಕೆ ನಿಮ್ಮ ಎಲ್ಲ ಬಿಚ್ಚಿ ಸ್ವಲ್ಪ ಸಾರ್ವಜನಿಕವಾಗಿ ಎಲ್ಲರ ಮುಂದಿಟ್ಟರೆ ಇನ್ನೂ ನಿಮಗೆ ಹೆಚ್ಚಿನ ಗೌರವ ಸಿಗ್ತದೆ. ಮೊದಲ ನೀವು ಪ್ರಾಮಾಣಿಕರಾಗಿದ್ದು ಇನ್ನೊಬ್ಬರು ಭ್ರಷ್ಟಾಚಾರ ಬಗ್ಗೆ ಮಾತಾಡಬೇಕು. APMCಯಲ್ಲಿ ದುಡ್ಡು ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ, ಪ್ರೂಫ್ ಇದ್ರೆ ಕೊಡಿ. ಶಿವಾನಂದ ಪಾಟೀಲ್ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡೋದನ್ನ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಒಬ್ಬ ದಕ್ಷ ಮಂತ್ರಿ ಕೇವಲ 1 ವರ್ಷ 4 ತಿಂಗಳ ಅವಕಾಶ ಇದ್ದಾಗ ಶಿವಾನಂದ ಪಾಟೀಲರು ನಮ್ಮ ಜಿಲ್ಲೆಯ ಆರೋಗ್ಯ ಇಲಾಖೆ ಮಂತ್ರಿ ಇದ್ದಾಗ ನಮ್ಮ ಜಿಲ್ಲೆಗೆ 2 ಸುಸಜ್ಜಿತ ಆಸ್ಪತ್ರೆಗಳನ್ನು ಕೊಟ್ಟಿದ್ದಾರೆ. ಅಂತ ಕೆಲಸ ಯಾರೂ ಮಾಡ್ತಾ ಇಲ್ಲ. ನೀವು ಹೇಳೋದು ಓಡೋಗೋದು. ಇಬ್ಬರು ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಮಂತ್ರಿಗಳಾಗಿದ್ದಾರೆ ತಿಳ್ಕೊಂಡು ಇವತ್ತು ನಮ್ಮ ಜಿಲ್ಲೆ ಎಷ್ಟೋ ಅಭಿವೃದ್ಧಿ ಆಗಿದೆ. MP ಪಾಟೀಲರು ನೀರಾವರಿ ಮಂತ್ರಿ ಆದಮೇಲೆ ನಮ್ಮ ಜಿಲ್ಲೆ ಇವತ್ತು ಹಸಿರಾಗಿದೆ. ಬರಗಾಲದ ಜಿಲ್ಲೆ. ಶಿವಾನಂದ ಪಾಟೀಲ್ ಒಬ್ಬ ಸಮರ್ಥ ಮಂತ್ರಿ, ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನೀವು ಭ್ರಷ್ಟಾಚಾರ ಆರೋಪ ಮಾಡಿದ್ರೆ ಸಾಕ್ಷಿ ಸಮೇತ ಚರ್ಚೆಗೆ ಬನ್ನಿ, ನಾವು ಚರ್ಚೆ ಮಾಡ್ತೀವಿ ನಿಮಗೆ. ಅದಕ್ಕೆ ನಿಮ್ಮೆಲ್ಲ ಈ ಒಂದು ಕೊಳಕು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಏನು ಕೇಳೋದಿದ್ರೆ ಕೇಳಿ ಕೊಡ್ತಾರೆ ಅವರು ಸಂದರ್ಭದಾಗ. ಅವರು ನಾನು ಪಕ್ಷದ ಹೋಗ್ತಾ ಇರ್ತೀನಿ, ಹೇಳೋ ಹಕ್ಕಿದೆ ನನಗೆ. ಅವ್ರ ಪರವಾಗಿ ಹೇಳ್ಬೋದು. ಈಗ ನಾಗೇಂದ್ರ ಪರವಾಗಿ ಹೇಳಿದೆ. ಇಷ್ಟು ವರ್ಷದ ಯಾವ ಯತ್ನಾಳ ಪ್ರಶ್ನೆಗಳಿಗೂ ಶಿವಾನಂದ ಪಾಟೀಲ್ ಉತ್ತರನೇ ಕೊಡ್ಲಿಲ್ಲ, ಸಮರ್ಥನೆ ಕೊಡ್ಲಿಲ್ಲ. ಮಾನಷ್ಟ ಮೊಕದ್ದಮೆ ಹಾಕಿನಿ, ಕೇಸ್ ಹಾಕಿನಿ ಅಂತಾರೆ. ಈವರೆಗೂ ಯಾವುದೂ ಅವರಿಗೆ ಕಟ್ಟಾಗಿಲ್ಲ. ಸಣ್ಣ ವಿಷಯಕ್ಕೆ ಪತ್ರಕರ್ತರ ಮೇಲೆ ಕೇಸ್ ಹಾಕ್ಲಿಕ್ಕೆ ತಯಾರಾದರೆ ಇಷ್ಟೆಲ್ಲ ದೊಡ್ಡದಾಗಿ ಆರೋಪ ಮಾಡಿದ್ದಾರೆ. 150 ಕೋಟಿ ಕೇಸ್ ಹಾಕಿದ್ದಾರೆ. ಇದಕ್ಕೆ ಹಾಕ್ಯಾರ್ರಿ ಡಿಫಾಮೇಷನ್ ಕೇಸ್ ಹಾಕ್ಯಾರ್ರಿ. ನೀವು ಅವರ ಸುಳ್ಳುಗಳನ್ನು ನಂಬಬೇಡಿ. ಅಲ್ಲ ಸುಳ್ಳುಗಳು ನಂಬಬೇಡಿ. ನೀವೇನ್ ಮಾಡ್ತೀರಿ ಗೊತ್ತಾ? ಬಸನಗೌಡರಿಗೆ ಹೋಗಿ ಮೈಕ್ ಹಿಡಿದು ನಮಗೂ ಹಿಡೀರಿ, ನಾವು ಹೇಳಿದ ಆರೋಪಗಳು. ನೀವೇನ್ ಮಾಡ್ತೀರಿ? ಬಸನಗೌಡರಿಗೆ ಹೋಗಿ ಮೈಕ್ ಹಿಡಿದು ಅವರೇ ಹೇಳೋದು. ನಮಗೂ ಹೇಳೋ ಅವಕಾಶ ಕೊಡಿ, ನಮ್ಮ ಮುಂದೆ ಹಿಡೀರಿ, ನಾವು ಹೇಳ್ತೀವಿ. ಈಗ ಶಿವಾನಂದ ಪಾಟೀಲ್ರು APMC ಇಂದ ಹಣ ತಗೊಂಡಿದ್ದಾರೆ ಅನ್ನೋದಕ್ಕೆ, ಮತ್ತೆ ಸಕ್ಕರೆ ಕಾರ್ಖಾನೆಗಳಿಂದ ಹಣ ತೆಗೆದುಕೊಂಡಿದ್ದಾರೆ ಅನ್ನೋ ಯತ್ನಾಳದ ಆರೋಪಕ್ಕೆ ಈವರೆಗೂ ಯಾವುದೇ ಉತ್ತರ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಎಲ್ಲ ಕೂಡ 1 ವಾರ ಆಗಿದೆ ಇವ್ರು ಆರೋಪ ಮಾಡಿ. ಇಲ್ಲ, ಅವರು ಹೇಳಿದ ವಿಷಯನೇ ಒಂದು ವಾರದ ಬಗ್ಗೆನೇ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಬಾಗಲಕೋಟೆಯಲ್ಲಿ MP ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಆರೋಪ ಮಾಡಿದ್ದಾರೆ. ಅವರು ನೋಡ್ರಿ, ಸಂದರ್ಭದಲ್ಲಿ ಮಾಡಿದ್ದಾರೆ. ಬಸನಗೌಡರ ಲೆವೆಲ್ಗೂ ಶಿವಾನಂದ ಪಾಟೀಲ್ ಲೆವೆಲ್ಗೂ ಹೊಂದಿಸಲು ಹೋಗಬೇಡಿ. ಗಜಾಂತರ ಫರಕ್ ಇದೆ. ಅವರು ಬಹಳ ಗೌರವದಿಂದ ರಾಜಕಾರಣ ಮಾಡ್ತಾರೆ, ಇವ್ರು ಗೌರವ ಬಿಟ್ಟು ರಾಜಕಾರಣ ಮಾಡ್ತಾರೆ. ಸಂದರ್ಭ ಬಂದಾಗ ಸಮರ್ಪಕ ಉತ್ತರ ಕೊಡ್ತಾರೆ. ಈಗ ಮುಸ್ಲಿಂ ಸಮಾಜದ ಬಗ್ಗೆ ಯತ್ನಾಳ್ ಅವರು ಇದೇ ಫಸ್ಟ್ ಅಲ್ಲ, ಹಿಂದೂ ಮಾತಾಡಿದ್ದಾರೆ, ಮುಂದೂ ಮಾತಾಡ್ಬೋದು. ಈ ಥರದ್ದು ಅವರು ಎನಿ ಟೈಮ್ ಮುಸ್ಲಿಂ ಸಮಾಜ ಮೇಲೆ ಕೆಲವು ಆರೋಪಗಳನ್ನು ಮಾಡ್ತಾರೆ. ನೀವು ಯಾವುದಕ್ಕೆ ಬರೀ ಏನೋ ಅವ್ರಿಗೆ ಪ್ರತಿ ಉತ್ತರ ಅಷ್ಟೇ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಕಾನೂನು ಹೋರಾಟಗಳನ್ನು ಏನು ಮಾಡಲ್ಲ? ಈಗ ನಾವು ಅವ್ರಿಗೆ ವಿವರಣೆ ಕೊಟ್ಟಿದ್ದೀವಿ. ಇದು ಮೊದಲನೇ ಸಲ ವಿವರಣೆ ಕೊಡ್ತೀವಿ ನಾವು. ಮುಸ್ಲಿಮರು ಎಲ್ಲಿಂದ ಬಂದರು, ಇಸ್ಲಾಂ ಎಲ್ಲಿಂದ ಬಂತು, ವಕಫ್ ಕಾನೂನು ಇದು ಅವರು ಮತ್ತೆ ಮುಂದುವರಿಸಿದ್ರೆ ಅದ್ರ ಬಗ್ಗೆ ನಾವು ಕಾನೂನು ಕ್ರಮ ತಗೋತೀವಿ. ಯಾರೊಬ್ಬರು ಇಲ್ಲಿ ಮುಸ್ಲಿಂ ಲೀಡರ್ಗಳಾಗಲಿ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನೀವು ಅವ್ರಿಗೆ ಸಲಹೆ ಕೊಡೋದಾಗಲಿ, ಅವ್ರಿಗೆ ಚರ್ಚೆ ಆಗಿ ಒಂದು ಕಾನೂನಾತ್ಮಕ ಜವಾಬ್ದಾರಿತ ಶಾಸಕರಾಗಿ ಒಂದು ಸಮಾಜವನ್ನು ನಿಷ್ಕೃಷ್ಟವಾಗಿ ನೋಡ್ತಾರಂತಂದ್ರೆ ಅದ್ರ ಬಗ್ಗೆ ಏನಾದ್ರು ಒಂದು ಕೇಸ್ ಹಾಕಿದ್ದರಬೇಕಲ್ಲ. ಬಸನಗೌಡನ ಹ್ಯಾಬಿಟ್ ಏನಂದ್ರೆ ಹಿಟ್ ಆ್ಯಂಡ್ ರನ್, ಹೇಳೋದು ಓಡೋಗೋದು. 40,000 ರೂಪಾಯಿ ಆರೋಪ ಮಾಡಿದ್ರು. 40,000 ಕೋಟಿ ಆರೋಪ ಮಾಡಿದ್ರು. ಅವ್ರು ಯಾವತ್ತಾದ್ರು ಮತ್ತೊಮ್ಮೆ ಮಾತಾಡಿದ್ರ? ಅವ್ರ ಪಕ್ಷದ ಮೇಲೆ ಆರೋಪ ಮಾಡಿದಾರೆ ಅವರು. ನಾ ಹೇಳಿದೆ ನಿಮ್ಗೆ, ಯಾರ ಮೇಲೆ ಆರೋಪ ಮಾಡಬೇಕು, ಯಾರ ಮೇಲೆ ಬಿಡಬೇಕು, ತಲೆಗಿಗೂ ನಾಲಿಗೆಗೂ ಮಿದುಳಿಗೂ ಸಂಬಂಧ ಇಲ್ಲ. ಏನೇನು ಮಾಡಬೇಕು ಮಾಡ್ತಾರೆ ಅವರು. ಕೊಳಕು ಭಾಷೆ ಅಂತ ಹೇಳಿದೆ. ನೀವು ಆರೋಪ ಮಾಡಿದ್ರಲ್ಲ ಸರ್, ಜ್ಞಾನಯೋಗಿ ಶುಗರ್ ಫ್ಯಾಕ್ಟ್ರಿ, ಸಿದ್ದೇಶ್ವರ ಸಂಸ್ಥೆ, ಅದೇನಾದ್ರೂ ಡಾಕ್ಯುಮೆಂಟ್ಸ್ ನಾವು ಆರೋಪ ಮಾಡಲಿಲ್ಲ. ತಮ್ಮ ಕಾಲದಲ್ಲಿ ಇವೆಲ್ಲ ನಡೆದಿದ್ದಾವೆ, ತಾವು ದಯವಿಟ್ಟು ಬಹಿರಂಗಪಡಿಸಿ ಅಂತ ಹೇಳಿ. ಇದ್ರ ಬಗ್ಗೆ ನೀವು ಸಾರ್ವಜನಿಕರಿಗೆ ಹೇಳಿದ್ರೆ ಇನ್ನೂ ನಿಮ್ಮದು ಗೌರವ ಹೆಚ್ಚಾಗ್ತದೆ ಅಂತ ಹೇಳಿ. ದಲಿತರನ್ನ ಮುಸ್ಲಿಮರು ಸಹಭೋಜನ ಕರೀತಾರೆ. ಅವರು ದಲಿತರ ಮನೆಗೆ ಹೋಗಿ ಊಟ ಮಾಡ್ತಾರಲ್ರಿ. ಎಲ್ಲ BJP ನಾಯಕರು, RSS ನಾಯಕರು ದಲಿತರ ಮನೆಗೆ, ದಲಿತರ ಮನೆಯಲ್ಲಿ ಭೋಜನ ಅಂತ ಕಾರ್ಯಕ್ರಮ ಹಾಕೋತಾರಲ್ರಿ. ಈಗ ದಲಿತರು ಅಂದ್ರೆ ಇಲ್ಲಿ 2 ಥರ ಬರ್ತದೆ. ಒಂದು ಸುಪೀರಿಯರ್ ದಲಿತರು, ಅವರಿಗೆ ಸಹಭೋಜನ ಆಗ್ತದೆ, ಎಲ್ಲ ಆಗ್ತದೆ ಅವ್ರ ಜೊತೆ. ಒಂದು ಸಾಮಾನ್ಯ ದಲಿತರಿಗೆ ನೀವು ಸಹಭೋಜನ ಮಾಡ್ರಿ, ಅದು ದಲಿತರ ಸಹಭೋಜನ. ಸುಪ್ರೀಂ ದಲಿತರು ಯಾರು? ಖರ್ಗೆ ಅವರು, ಜಿಗಜಿಣಿಗೆ ಅವರು, ಕಾರಜೋಳ ಅವರು.
ಅಲ್ಲ ಒಂದು ನಿಮಿಷ ಭೋಜನ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರ ನಮ್ಮನೆ ನಾವು ಏನು ಊಟ ಮಾಡ್ತೀವಿ ಅದು ಊಟ ಮಾಡ್ತೀವಿ. ಅದಕ್ಕೆ ಸಾಕ್ಷಿ ನಾಗರಾಜ ಲಂಬು ಇದ್ದಾರೆ ಇಲ್ಲೇ. ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನೂ ಸಾಮಾನ್ಯ ದಿವಸದಲ್ಲಿ ನಾಗರಾಜ ಲಂಬು ಒಬ್ಬರೇ ಅಲ್ಲ, ನಾವು ಕಾಮನ್ ಆಗಿ ನಾವು ಬಾಲ್ಯದಿಂದಲೂ ನಾವೆಲ್ಲ ಈಗ ಸಾವರ್ಕರ್ ದಲಿತರನ್ನ ಸಹ ಭೋಜನ ಕರೆದಿದ್ರು. ಅವರೆಲ್ಲ ದಲಿತರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಅವರನ್ನ ಒಟ್ಟಿಗೆ ಪರಶುರಾಮ್ ಅವರೇ ಡ್ರಾಮಾ ಸಲುವಾಗಿ ಕರೆದಿದ್ದು ಬೇರೆ. ಈಗ ಯಡಿಯೂರಪ್ಪನವರು ಕೆಲವ್ರು ಮನೆಗೆ ಹೋದರು, ವಿಶ್ವೇಶ್ವರ ತೀರ್ಥ ಪೇಜಾವರ ಸ್ವಾಮಿಗಳು ಕೆಲವು ದಲಿತರ ಮನೆಗೆ ಹೋದರು. ಹೋಟೆಲ್ನ ತರಿಸಿ ಅಲ್ಲಿ ಊಟ ಮಾಡಿದ್ರು, ಬೆಡ್ಗಳು ಹೊಸ ತರಿಸಿ ಹೊಸ ಬೆಡ್ ಹಾಕಿ ಅಲ್ಲಿ ಮಲ್ಕೊಂಡು ಬಂದರು. ಇದು ದಲಿತರ ಮನೆಗೆ ಹೋಗಿ ನಾವು ಸೀದಾ ಹೋಗ್ತೀವಿ, ಇವ್ರು ಕೋದಾಗಿ ಮುಕ್ಕೋತೀವಿ, ಅವ್ರು ಸೀದಾ ಬರ್ತಾರೆ ನಮ್ಮಲ್ಲಿ ಮುಕ್ಕೋದು. ಇದು ದಲಿತರ ಸಹಭೋಜನ ಸಹಬಾಳ. ನಮ್ಮ ಬ್ರಾದರ್ ಸರ್ ಮಾತಾಡ್ತಾರೆ. ಅಲ್ಲ, ದೇಶದ ಪ್ರಥಮ ಪ್ರಜೆ ಜನ ಒಂದೇ ಸರ್ ಕಾಂಗ್ರೆಸ್ ಬಗ್ಗೆ ಯತ್ನಾಳವರು ಏನು ಏನು ಮಾತಾಡೋದಿಲ್ಲ. ಯಾರ ಬಗ್ಗೆ? ಪರ್ಟಿಕ್ಯುಲರ್ ಲೀಡರ್ ಬಿಜಾಪುರದ್ದು ಕಾಂಗ್ರೆಸ್ ಲೀಡರ್ ಬಗ್ಗೆ ಒಟ್ಟು ಮಾತಾಡೋದಿಲ್ಲ. ತಮಗೆ ಗೊತ್ತಿರ್ಬೋದು. ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಲೀಡರ್ ಇದ್ದಾರೆ. ಅದಲ್ಲ, ಶಿವನ್ ಪಾಟೀಲ್ ಬಗ್ಗೆ ಮಾತಾಡ್ತಾರೆ. ಪರ್ಟಿಕ್ಯುಲರ್ ಲೀಡರ್ ಬಗ್ಗೆ ಕೆಲವು ಈಗ ಪರ್ಟಿಕ್ಯುಲರ್ ನಾ ವ್ಯಕ್ತಿ ಬಗ್ಗೆ ಹೇಳಿಲ್ಲ. ಶಿವಾನಂದ ಪಾಟೀಲ್ ಬಗ್ಗೆ ಅವ್ರು ಆರೋಪ ಮಾಡಿದಾರೆ, ಉಳಿದವ್ರ ಬಗ್ಗೆ ಆರೋಪ ಮಾಡಿದ್ರೆ ಅದಕ್ಕೂ ಉತ್ತರ ಕೊಡಿ. ದೇಶದ ಪ್ರಥಮ ಪ್ರಜೆ ಅಧ್ಯಕ್ಷರು ರಾಷ್ಟ್ರಪತಿಗಳನ್ನು ಒಂದು ಮುಖ್ಯವಾದ ವಿಷಯಗಳಲ್ಲಿ ಸಂಸತ್ತು ಏನಲ್ಲ, ಸಂಸತ್ ಇದೆ ಜಗ ನಮ್ಮ ದೇಶ ನಿಂತಿದ್ದೆ ಆ ಸಂಸತ್ ಉದ್ಘಾಟನೆ ಕರೀಲಿಲ್ಲ. ಈ ರಾಮ ಮಂದಿರ ನೀವೇನು ಹೇಳ್ತೀರಿ ಎಲ್ಲ ಒಂದು ಇಡೀ ಭಾರತೀಯರ ಒಂದು ಅಸ್ಮಿತೆ ಅಂತ ಹೇಳ್ತಾರೆ, ಅದರ ಉದ್ಘಾಟನೆ ಕರೀಲಿಲ್ಲ. ಇದರ ಉದ್ದೇಶ ಏನು? BJPಯವರ ಉದ್ದೇಶ ಏನು? ದಲಿತರು ಹಾಗೂ ಆದಿವಾಸಿಗಳನ್ನು ಒಂದು ಯಾವ ರೀತಿ ನೋಡ್ತಾರೆ ಅನ್ನತಕ್ಕಂಥ ಒಂದು ಅವರ ಮನಸ್ಥಿತಿಯನ್ನು ತೋರಿಸ್ತಾರೆ. ಇದರ ಬಗ್ಗೆ ಯಾರಾದರೂ ಒಬ್ಬರ ಮಾತಾಡಿದ್ರೆ, ಯಾರಾದರೂ ಒಬ್ಬರ ಇಲ್ಲಿ ಪತ್ರಿಕಾ ಮಿತ್ರರಿಗೂ ಕೇಳ್ತೀನಿ ನಾನು, ಒಬ್ಬ ದೇಶದ ಪ್ರಥಮ ಪ್ರಜೆ ನಾನು ಮುಖ್ಯವಾಗಿರ್ತಕ್ಕಂಥ ಒಂದು ಸಂವಿಧಾನ ಒಂದು ಬದ್ಧವಾಗಿರ್ತ ಪಾರ್ಲಿಮೆಂಟ್ ಉದ್ಘಾಟನೆ ಕರೆಯಂಗಿಲ್ಲ, ಅದರ ಪೂಜೆ ಸಮಾರಂಭ ಕರೆಯಂಗಿಲ್ಲ, ರಾಮ ಮಂದಿರ ಒಂದು ಉದ್ಘಾಟನೆ ಕರೆಯಂಗಿಲ್ಲ ಅಂದರೆ ಏನು ತೋರಿಸ್ತಾರೆ? ಅವರ ಮನಸ್ಥಿತಿ ಒಂದೇ. ಅವರ ಮನಸ್ಥಿತಿ ಅವ್ರದ್ದು ಏನಂದ್ರೆ ಈ ದಲಿತರ ಒಂದು ವಿರೋಧಿ ಮನಸ್ಥಿತಿನೇ ಅವರು. ಈಗ ಇನ್ನೊಂದು ವಿಷಯ ಹೇಳೋದಂದ್ರೆ, ಆಗಲೇ ಕೇಳಿದ್ರು ಏನಾದರೂ ಕಾನೂನು ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡ್ತೀವಿ, ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಅವರು ಮುಂದಿನ ಚುನಾವಣೆಯಲ್ಲಿ ಮಣ್ಣು ಮುಗಿಸೋದ್ರ ತನಕ ಬಿಡೋದನ್ನ ಚುನಾವಣೆಯಲ್ಲಿ ಮಣ್ಣು ಮುಗಿಸ್ತೀವಿ, ಅಲ್ಲಿ ತನಕ ಬಿಡಂಗಿಲ್ಲ. ಕಾಂಗ್ರೆಸ್ಸಿಗೆ ಬಂದ್ರೆ ಕಾಂಗ್ರೆಸ್ಗೆ ಹೋದ್ರೆ ಗೆಲ್ಲಿಸ್ತೀವಿ, ಅನಿವಾರ್ಯ ಅದು. ಕಾಂಗ್ರೆಸ್ಸಿಗೆ ಒಂದು ವೇಳೆ ಬಂದ್ರೆ ಈಗ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಬಿಡ್ತೀನಿ. ಮುಸ್ಲಿಮರ ಬಗ್ಗೆ ಏನು ನಡೆದದ ನಮ್ಮ ದೇಶದೊಳಗೆ, BJP ಬರೀ ರಾಜಕೀಯ ಮಾಡ್ತದೆ. ಅದು BJP ಅಂದ್ರೆ ಭ್ರಷ್ಟ ಆಗಿಬಿಟ್ಟದ. ಎಲ್ಲ ಸೋರ್ಲಾಗತ್ತೇವೆ, ಹೇಳಿದ್ರೆಲ್ಲ ಟರ್ಮಿನಲ್ಸ್ ಇವರೆಲ್ಲ ಕಟ್ಟಿರ್ತಕ್ಕಂಥ ರಸ್ತೆಗಳೆಲ್ಲ ಬಿರುಕು ಬ್ರಿಡ್ಜ್ಗಳೆಲ್ಲ ಬೀಳಾಕತ್ತೇವೆ, ಎಲ್ಲ ಸೋರಾಗತ್ತೇವೆ. ಕಾಂಗ್ರೆಸ್ 900 ವರ್ಷ ಮೊಘಲರು ಆಳಿದ್ರು, 900 ವರ್ಷ ಮೊಘಲರು ಆಳಿದ್ರು. ತಿಳ್ಕೊರಿ ನೀವು, ರಾಜನ ಆಳ್ವಿಕೆಯಾಗ ಡೆಮೋಕ್ರಸಿ ಇರಲಿಲ್ಲ. ಇವತ್ತು ಇಡೀ ಇಂಡಿಯಾ ಪೂರಾ ಮುಸ್ಲಿಮ್ಸ್ ಆಗಿಬಿಡ್ತಿತ್ತು. ಅವ್ರೇನಾದ್ರು ಒತ್ತಾಯ ಪೂರ್ವಕವಾಗಿ ಏನಾರೇ ಹೇರಿದ್ರು ಅಥವಾ ಮುಸ್ಲಿಮರು ಎಲ್ಲರನ್ನ ಕನ್ವರ್ಟ್ ಮಾಡಿದ್ರು ಅಥವಾ ಏನಾರೇ ಒಂದು ದೌರ್ಜನ್ಯ ಮಾಡಿದ್ರು ಅಂತಂದ್ರೆ ಅವರು ರಾಜ ಆಳ್ವಿಕೆ ಆಳಿ ಹೋಗ್ಯಾರ ಹೊರತಾಗಿ ಈ ಥರ ಇವ್ರು ಏನು ಆರೋಪ ಮಾಡ್ತಾರೆ ಇದೆಲ್ಲ ತಪ್ಪು. ಇವತ್ತು ಬಿಜಾಪುರ ಕೂಡ ನಾವು ಹೇಳಿದೆವು, ಆದಿಲ್ ಶಾಹಿಗಳ ಕಾಲದಲ್ಲಿ ಹಿಂಗಿದ್ರೆ ನಮ್ಮ ಬಿಜಾಪುರದಾಗ ಯಾರು ಮುಸ್ಲಿಮರು ಬಿಟ್ಟು ಬೇರೆ ಇರ್ತಿದ್ದೇ ಇಲ್ಲ. ಅವ್ರೇನಾದ್ರು ಅಂತ ಧಾರ್ಮಿಕವಾಗಿ ಯಾರ ಮ್ಯಾಗಾರ ದೌರ್ಜನ್ಯ ಮಾಡಿದ್ರಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಹೌದಿಲ್ರಿ, ಅದಕ್ಕೆ ಇಷ್ಟು ವರ್ಷ ಆಳದ ಒಂದು ದೇಶದೊಳಗೆ ಎಲ್ಲ ಎಷ್ಟು ಪರ್ಸೆಂಟೇಜ್ ಅದಾರೆ, ಅವಾಗ ಎಷ್ಟು ಮುಸ್ಲಿಮ್ಸ್ ಅದಾರೆ, ಇವು ಅಷ್ಟೇ ಪರ್ಸೆಂಟೇಜ್ ಮುಸ್ಲಿಮ್ ಅದಾರೆ. ಸ್ವಾತಂತ್ರ್ಯ ಟೈಮ್ನಾಗ ಎಷ್ಟು ಅದಾರೆ? 1.1% ಹೆಚ್ಚು ಕಡಿಮೆ ಅದು ಅಷ್ಟೇ ಹೊರತಾಗಿ 0.1% ಹೊರತಾಗಿ ಇನ್ನೂ ರೇಷೋ ಅದು ಅಲ್ಪಸಂಖ್ಯಾತರು ಇದ್ದಾರೆ, ಬಹುಸಂಖ್ಯಾತರು ಇದ್ದಾರೆ. ಹಾಗಾಗಿ ಇದು ಎಲ್ಲ ಏನಂದ್ರೆ ಈ BJPಯವರು RSSನವರು ರಾಜಕೀಯ ಕಾರಣಕ್ಕಾಗಿ ಒಟ್ಟು ಗದ್ದಲ ಮಾಡೋದು, ಜನರೊಳಗೆ ಗೊಂದಲ ಸೃಷ್ಟಿಸಿ ತಮ್ಮ ಓಟ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಕಳೆದ ಚುನಾವಣೆಯಲ್ಲಿ ಕೂಡ ಇಡೀ ಭಾರತದ ಜನತೆ ಅವರಿಗೆ ಕಪಾಳಿಗೆ ಹೊಡೆದಿದ್ದಾರೆ. ಇದು ನೀವು ಹಿಂದೂ ರಾಷ್ಟ್ರನೂ ಆಗಂಗಿಲ್ಲ, ಏನೂ ಆಗಂಗಿಲ್ಲ, ಇದು ಜಾತ್ಯತೀತ ರಾಷ್ಟ್ರ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಜಾತ್ಯತೀತ ರಾಷ್ಟ್ರ ಆಗೇ ಉಳಿತದೆ ಅಂತ ಹೇಳಿ ಕಪಾಳ ಹೊಡೆದಾರೆ. BJPಯವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅವರು. ಯಾಕಪ್ಪ ಅಂತಂದರೆ ನೀವು ಯಾವುದೇ ಎಷ್ಟೇ ನೀವು ಕಷ್ಟಪಟ್ಟರು ಸಹ ಜನರು ಅರ್ಥ ಮಾಡ್ಕೊಂಡಾರೆ. ಈ ಮುಸಲ್ಮಾನರಾಗಲಿ ದಲಿತರಾಗಲಿ ಎಲ್ಲರಾಗಲಿ ಹೇಳ್ತೀನಿ, ಎಲ್ಲರೂ ಮೂಲ ನಿವಾಸಿಗಳು. ಈ
ದೇಶದ ಮೂಲ ನಿವಾಸಿಗಳು. ಈ ಮೂಲ ನಿವಾಸಿಗಳ ಮೇಲೆ ಆರ್ಯರ ಒಂದು ಆಕ್ರಮಣ ನಡೆದದ. ಆರ್ಯರ ಅಂಡರ್ ದಿ ಇನ್ಫ್ಲುಯೆನ್ಸ್ ಇವರೆಲ್ಲ BJP ಲೀಡರ್ಸ್ ಇದ್ದಾರೆ. ಆರ್ಯರ ಒಂದು ಅಂಡರ್ ಇನ್ಫ್ಲುಯೆನ್ಸ್, ಅವ್ರ ಇನ್ಫ್ಲುಯೆನ್ಸ್ದಾಗ ಇದೆಲ್ಲ ಅಷ್ಟೆಲ್ಲ ಗದ್ದಲ ಮಾಡಿದ್ರು. ಇವತ್ತು ನಮ್ಮ ದೇಶದೊಳಗೆ ಲಿಂಗಾಯತ ಧರ್ಮ ಹುಟ್ಟಿತು. ಲಿಂಗಾಯತ ಬೇರೆ ಬರೀ ಸನಾತನ ಧರ್ಮ ಒಂದೇ ಒಳಗಿಲ್ಲ, ಎಷ್ಟೊಂದು ಧರ್ಮಗಳು ಬಂದು. ಯಾಕೆ ಬಂದು ಅಂದರೆ ಸುಧಾರಣೆ ಮಾಡೋ ಸಲುವಾಗಿ. ಈಗ ನೀವು ನೀರು ಹಾಕಾಗತ್ತಿದ್ರಿ, ನೀವು ನೀರು ಕೊಡೋದ್ರ ಕೈ ಬಗ್ಸಿ ಮಾಡಿದ್ರೆ ನೀರು ಹಾಕ್ತಿದ್ದಿಲ್ಲ, ನೆಲ್ದಾಗ ಹಾಕ್ತಿದ್ರು. ಎಲ್ಲ ನೋಡಿರಿ ನೀವು ದಲಿತರಿಗೆ ಎಷ್ಟು ಕಷ್ಟ ಆಗಿದೆ ಅಂತ. ಅವ್ರನ್ನೆಲ್ಲ ಸುಧಾರಣೆ ಮಾಡಲಿಕ್ಕೆ ಏನು ಹುಟ್ಟುದು, ಕೆಲವೊಂದು ನಮ್ಮ ದೇಶದ ಧರ್ಮಗಳು ಹುಟ್ಟುದು. ಇನ್ನೊಬ್ರು ಬೇರೆದವ್ರು ಹೆಗಲ ಮೇಲೆ ಕೈ ಹಾಕಿ ಅವ್ರಿಗೆಲ್ಲ ಊಟ ಮಾಡ್ಸಕತ್ತರು. ಅವಾಗ ಏನು ಮಾಡ್ತದೆ ಮನುಷ್ಯ, ನನಗೆ ಕುಡಿಲಾಕ ನೀರಿಲ್ಲ, ನನಗೆ ತಿನ್ನಕ್ಕೆ ಊಟ ಕೊಡಾಗತ್ತಿಲ್ಲ, ನೀವು ಅಲ್ಲೇ ಇರಬೇಕಾ? ಹಾಗಾಗಿ ಕೆಲವೊಂದು ಕೂಡ ಬೇರೆ ಧರ್ಮದಲ್ಲಿ ಸೇರಿದ್ದಾರೆ ಜನ ಹೊರತಾಗಿ ಅವರೆಲ್ಲರೂ ಮೂಲ ನಿವಾಸಿಗಳು. ನಮ್ಮ ಭಾರತೀಯರು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನದಾಗ ಈಕ್ವಲ್ ರೈಟ್ಸ್ ಅದಾವೆ. ಹಾಗಾಗಿ ಯಾರು ಕೂಡ ಜನಪ್ರತಿನಿಧಿಗಳಲ್ಲಿ ಯಾರೂ ಆಗಲಿ ಕೂಡ ಯಾವುದೇ ಒಂದು ಧರ್ಮದ ಬಗ್ಗೆ ಜಾತಿ ಬಗ್ಗೆ ಮಾತಾಡಬಾರ್ದು. ಸಂವಿಧಾನ ಪ್ರಕಾರ ಮಾತನಾಡಬಾರ್ದು. ಅವರೆಲ್ಲರೂ ಅವಿಭಾಜ್ಯ ಅಂಗ, ನಮ್ಮ ದೇಶದ ಅವಿಭಾಜ್ಯದ ಅಂಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಹೇಳಬೇಕ್ರಿ, ಗೌಡ್ರು ತಿಳ್ಕೊಳ್ಳಲಾಗ್ಯಾರಲ್ಲ, ಇದಕ್ಕೇನು ಉಪಾಯ? ದೇವರೇ ತಿಳಿಸ್ಬೇಕು ಅವ್ರಿಗೆ. ಅಂದ್ರೆ ನಿಮ್ಮ ಕೈ ಕಾನೂನು ಲಾಸ್ಟಿಗೆ ಹೇಳಿನಿ, ಏನು ಹೇಳಿನಿ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ದೇವರೇ ತಿಳಿಸ್ತಾರಂತ ನೀವು ದೇವರೇ ಡಿಪಾರ್ಟ್ಮೆಂಟ್ ತಿಳಿಸ್ತಾನೆ, ಆ ಶಕ್ತಿ ಕೊಟ್ಟ ನಮಗೆ. ದಲಿತ ಲೀಡರ್ ಮೌನ ವಹಿಸಿದ್ದಾರೆ. ಇದು ಸಮಸ್ಯೆ ಇದೆ. ತಡ್ರಿ, ಮೌನವು ಸಮ್ಮತಿಯ ಲಕ್ಷಣ. ನಾವೇನು ಹೇಳೋದು ಸಮ್ಮತಿ ಅದು. ಪಾಕಿಸ್ತಾನ ವಿಭಜನೆಗೆ ಅವರು ಬಲವಾಗಿ ವಿರುದ್ಧ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಈಗಿನ ರಾಜಕಾರಣದಾಗ ತಮ್ಮ ಅನುಕೂಲ ತಕ್ಕ ಅವ್ರ ಈ BJP ಅವರು RSS ಮತ್ತೆ ಅದನ್ನ ಏನು ಬಾಬಾ ಸಾಹೇಬರ ಒಂದು ಸಿದ್ಧಾಂತ ಇದೆಯಲ್ಲ ಅದನ್ನು ತಮ್ಮ ಅನುಕೂಲಕ್ಕಾಗಿ ಅದನ್ನು ಅಳವಡಿಸ್ಕೊಂಡ್ಬರ್ತಾರೆ ಅಷ್ಟೇ. ಅವರೇನ ಹೃದಯಪೂರ್ವಕವಾಗಿ ಯಾವುದೇ ರೀತಿ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತವನ್ನು ಅಳವಡಿಸ್ತಾ ಇಲ್ಲ ಯಾರು RSS BJP ಅವರು. ಹೀಗಾಗಿ ಅದು ಈಗ ಬಾಬಾ ಸಾಹೇಬ್ರ ಅಂದರೆ ಒಂದು ಸತ್ಯ, ಅದನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಈಗ ಅದನ್ನ ಮೊನ್ನೆ ಬಿಜಾಪುರದಾಗ ಇಲ್ಲಿ ಮುಳುಗುಳಿ ಎಕ್ಸಿ ಒಳಗೆ ದಲಿತರ ಪ್ರತಿಭಟನೆ ಕೂತ್ರು, ಅವ್ರಿಗೆ ಅನ್ಯಾಯ ಮಾಡಿ ಅದು ದಲಿತರಲ್ಲ, ಅದು ಪ್ರಶ್ನೆ ಪೂರ್ತಿ ಕೇಳಿ. ದಲಿತರನ್ನ ಎಬಸಿ ಕೂರಿಸಿದಾರೆ ಅನ್ನೋ ಮಾತು ನಿಮ್ಮ ನಾಯಕರೇ ಹೇಳ್ತಾರೆ. ದಲಿತರನ್ನ ಯಾರು ಎಬಸಿ ಕೂರಿಸಿದ್ರು, ಎದಕ್ಕೆ ಕೂರಿಸಿದ್ರು, ಬಸವನಗೌಡ ಕೂರಿಸಿದ್ರು ಅನ್ನೋ ಮಾತನ್ನು ಅಂದರು. ಈಗ ದಲಿತರನ್ನ ಇವ್ರು ಬಂದು ಹೇಳ್ತಾರೆ ಮುಸಲ್ಮಾನರಿಂದ ಅನ್ಯಾಯ ಆಗಿದೆ, ಇದಕ್ಕೆ ಸ್ಪಷ್ಟೀಕರಣ ದಲಿತರ ಕೊಡ್ಬೇಕಲ್ಲ. ದಲಿತ ಲೀಡರ್ಸ್ಗಳೆಲ್ಲ 8 ಮಂದಿ ಸಪೋರ್ಟ್ ಇದ್ರು ನೀವು ನೋಡ್ತಾ ಇದ್ದೀರಿ. ಯಾಕ ಅದು ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಕೇಳ್ರಿ, ಅದು ಇರೋದೇ ಒಂದು 33 ಪ್ಲಾಟ್ ಇದ್ದು ಜಾಗ. ಒಂದು ಪ್ಲಾಟಕ್ಕೆಲ್ಲ ಅದು ಹೋರಾಟ ನಿಜವಾಗಿ. ಅದು ಉಳಿದೋದೇನಂದ್ರೆ ಅರ್ಧ ಬೇರೆ ಇರೋದು, ಆಮೇಲೆ ಒಂದು ಮಸ್ಜಿದ್ ಅದ, ಅದನ್ನ ವಕ್ಫ್ ಕೊಡೋದು ಆಸೆ ಅಂತೇಳಿ ಇದು. ಮೊದಲ ಈ BLD ಬರೋಕ್ಕಿಂತ ಮೊದಲು ಸರ್ಕಾರ ನಡೆಸ್ತಿತ್ತು. ಅವಾಗ ಎಲ್ಲ ದಲಿತರೆಲ್ಲ ಸಂಡಾಸ್ಕೋದ್ರೆ ಅಲ್ಲೇ ಜಾಗದಾಗೆ. ಅವಾಗ ಯಾಕೆ ಅವ್ರಿಗೆ ಆ ಪ್ರಜ್ಞೆ ಬಂದಿದ್ದಿಲ್ಲ? ನಾವು ಹೇಳಿದ್ವಿ ಯಾವ್ದು ಮಾಡ್ಕೊರಪ್ಪ ಜಾಗ ಅಂತ ಹೇಳಿದ್ವಿ. ಹೋದಾಗ ನಾವು ಮೊದಲು ಹೋರಾಟ ಮಾಡೋ ಟೈಮ್ ಹೇಳಿದ್ದೀವಿ. ಅವ್ರು ಅವಾಗ ಮಾಡ್ಲಾರ್ದವ್ರು ಈಗೇನೋ ಬಸವನಗೌಡರು ಏನೇ ಇದ್ರು ಬಸವನಗೌಡ್ರ ಆಫೀಸ್ದಿಂದ ಅದು ನಡೆದದ. ಬೇರೆದವ್ರು ಯಾರೂ ಅದಕ್ಕೆ ಸಪೋರ್ಟ್ ಇಲ್ಲ. ಅದು ಇರೋದೇ ಒಂದು ಪ್ಲಾಟ್ 30-40 ಪ್ಲಾಟ್ ಹೋರಾಟ. ಅದು ಇಡೀ ಇದು ಜಾಗದ ಸಂಬಂಧ ಅಲ್ಲ. ಆ ಅರ್ಧ ಪ್ಲಾಟ್ನಾಗೆ ಮತ್ತೇನದಲ್ಲ 4-5 ಮನೆ ಕಟ್ಕೊಂಡಾರ. ಅದನ್ನೆಲ್ಲ ಅಧಿಕೃತವಾಗಿ ಏನಿದು ಭೂಮಾಪನ ಪ್ರಕಾರ ಅಳತೆ ಮಾಡಿದ್ರು. ಅಳತೆ ಮಾಡಿದಾಗ ಎಷ್ಟು ಬರ್ತದು? 7 ಫೂಟ 5 ಫೂಟ ಬಂತು. ಬಸವನಗೌಡರು ಬಂದು 7 ಫೂಟ 5 ಫೂಟ ಪೂಜೆ ಮಾಡಿ ಹೋದ್ರು. ಅವಾಗ ಯಾವ ದಲಿತರಿಗೆ ಅರ್ಥ ಆಗಲಿಲ್ಲ ಅದು. ಈಗ ಅವರು ತಮ್ಮದು ಏನೋ ಒಂದು ರಾಜಕೀಯ ವಿಚಾರ, ಹುಡುಗರಲ್ಲಿ ರಾಜಕೀಯ ವಿಚಾರ ಬಂದದ. ಆ ರೀತಿ ಅವ್ರು ಬಸವನಗೌಡ ಸಪೋರ್ಟ್ ತೊಗೊಂಡು ಅದನ್ನು ಮಾಡ್ಯಾರ. ಅಲ್ಲಿ ಯಾರೋ ಮುಸಲ್ಮಾನರವರು ಈಗಾಗಲೇ ಈಗಲೂ ಕೊಡ್ತೀನಿ ಅಂತಾರೆ ಅವ್ರ ಜಾಗ ನಮ್ಗೆ. ಈಗಲೂ ಕೊಡ್ತೀನಿ ಅಂದ್ರೆ ಎಲ್ಲರೂ ಕೂಡಿ ಬರ್ಬೇಕು. ಅಲ್ಲಿ ನಮ್ಮ ನೋಡು ಶಕ್ತಿ ಏನಂದ್ರೆ ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಈಗ ಮೊದಲಾದರೂ ಒಂದು ಸಂಘ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರುಣ ಸಂಘ ಅಂತ ಐತಿ. ಅದಕ್ಕೆ ಅಪ್ಪನ ಆಕ್ಟನ ಅಧ್ಯಕ್ಷ ಇದ್ದಾನೆ. ಮತ್ತು ಇನ್ನೊಂದು ಈ ಯಾವುದೇ ಓಣಿ ತೋರಿ ಯಾವುದೇ ಇದು ತೋರಿ ಎರಡೆರಡು ಇರುವೆ ಅವು. ಇಲ್ಲಿ ಏನಾಗ್ಯದ ಅದು ಈಗ ಇನ್ನೊಬ್ಬರು ತಯಾರಾಗಿಬಿಟ್ಟಿದ್ದಾರೆ ಅಲ್ಲಿ. ಅಂದ್ರೆ ಏನು ಬಸವನಗೌಡ ಒಂದು ಟೀಮ್ ಟೀಮ್. ನಾ ಬಸವನಗೌಡರಿಗೆ ಹೇಳಿದೆ, ನೀವು ಮಾಡೋದೇ ಆದ್ರೆ ಎಲ್ಲರೂ ಕೂಡಿಸಿ ಮಾಡಿರಿ, ಎಲ್ಲರಿಗೂ ಒಂದು ಲೆಕ್ಕಕ್ಕೆ ತಂದು ಎಲ್ಲರನ್ನ ಕರೆದು ವಿಚಾರ ಮಾಡಿಸಿಂದು ಮಾಡಿರಿ ಅಂತ ಹೇಳಿದ್ವಿ ನಾವು. ಯಾಕಂದ್ರೆ ನಾವು ಡೈರೆಕ್ಟ್ ಹೇಳಿದ ಅವರು
ಮಡಿವಾಳ ಅಂತದಾರ, ಆ ಮಡಿವಾಳ ಅವ್ರಿಗೆ ಭಾಳ ಅನ್ಯೋನ್ಯದ. ಅವ್ರಿಗೆ ನಾ ಹೇಳಿದ್ವಿ ಹಿಂಗೆ ಮಾಡ್ರಿ ಅಂತ ಹೇಳಿದ್ವಿ. ಅವ್ರು ಅದನ್ನು ಮಾಡಲಿಲ್ಲ. ಅವರೇ ಒಂದು 30-40 ಜನ ತೊಗೊಂಡ್ಕಿಸಿಂದ ಅದೊಂದು ಏನೋ ಇದು ಮಾಡಿದ್ರು. ಅವ್ರು ದೊಡ್ಡ ಇದು ಮಾಡಿದ್ರೆ ರಾಜಕೀಯ ಹೋಟಿನ ಕಾಲ ಮಾಡ್ಯಾರ ಬಸವನಗೌಡರನ್ನ. ಅದನ್ನು ಸಮಸ್ಯೆ ಬಗೆಹರಿಬೇಕಂತೇಳಿ ಮಾಡಿಲ್ಲ. ಅದು ಜೀವಂತ ಇಟ್ಟಾರ. ಮತ್ತು ಕಾನೂನು ಮಾತು ಆದ್ರೆ ಅದು ಏನು ಅಲ್ಲಿ ಏನೂ ಇಲ್ಲ. ಅದು ಒಂದು ಪ್ಲಾಟ್ದೇ ಐತಿ, ಒಂದು ಪ್ಲಾಟ್ದೇ ಕೊಡಬೇಕಾಗ್ತದೆ. ಈಗ ಅವ್ರು ಹೇಳಿದಟ್ಟು ನಾವು ಮುಸಲ್ಮಾನ್ ಬಾಂಧವರು ಜಮಾತ್ದವ್ರಿಗೆ ರಿಕ್ವೆಸ್ಟ್ ಮಾಡೀವಿ. ಅವ್ರು ಆಯ್ತೂರಿಗೆ ಕೊಡೋನು ತಂದಾರ. ಮೊದಲಾದ್ರು ಹಮೀದ್ ಅವರು ಆಗಲಿ, ಎಸ್ ಎಂ ಪಾಟೀಲ್ ಅವರಾಗಲಿ, ಮುಷರೀಫ್ ಅವರು ಅಲ್ಲಿ ಬಂದು ಅಳದಗಿಸಿಂದ ಅದನ್ನು ಎಷ್ಟು ಬೇಕು ಅಷ್ಟು ಮಾಡಿದರು. ಆದರೆ ಅಲ್ಲಿ ಬಸವನಗೌಡ ಫಾಲೋವರ್ಸ್ ಇದ್ದಂಥ ಹುಡುಗರು ಅದನ್ನು ತೃಪ್ತಿ ಪಡಲಿಲ್ಲ. ಅದನ್ನು ಹೆಚ್ಚಿಗೆ ಬೆಳವಣಿಗೆ ಮಾಡ್ಕೊತು. ಆದರೂ ಎಂ ಬಿ ಪಾಟೀಲ್ ಸಾಹೇಬರು ಕೊಡ್ತೇನೆ ಅಂದ್ರೆ ಒಬ್ಬರು ಮಿನಿಸ್ಟ್ರಿ ಇಲ್ಲಿ ನೀವು ಎಲ್ಲ ಗೊತ್ತೇ ಅದು ನಿಮ್ಗೆ ಹೇಳೋದೇನು. ಎಂ ಬಿ ಪಾಟೀಲ್ ಸಾಹೇಬರು ಅವ್ರಿಗೆ ಮುತ್ತಿ ಹಾಕಿದಾಗ ಅವರು ಅಲ್ಲಿ ಜಡ್ಪಿ ಅಂತಾಗ ಅವ್ರು ಕೊಡ್ತೇನಂದ್ರೆ ನೋಡಪ್ಪ ಏನು ಸಮಸ್ಯೆ ಐತೆ ಅದನ್ನು ಬಗೆಹರಿಸ್ತೇನಂದ್ರು. ಒಬ್ಬ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಮಾತು ಕೇಳಾರ್ದೆ ಅದನ್ನು ಆ ಸತ್ಯಾಗ್ರಹನ ಬಿಡಲಿಲ್ಲ. ಅವತ್ತು ಅವ್ರು ಮಾತು ಕೊಟ್ರು ಕೊಡ್ತೇನಪ್ಪ ಅಂದ್ರೆ ಮಾತು ಓದೈತೆ ಅವ್ರು ಕೊಡ್ತಿದ್ರು. ಇವ್ರು ಏನೋ ಅಲ್ಲಿ ಎಲ್ಲ ಅಂದ್ರೆ ಬಸವನಗೌಡರು ಒಂದೇನೋ ಟೀಮ್ ಐತಿ. ಅದಕ್ಕಾಗಿ ಅವರು ಬಸವನಗೌಡರು ಬಂದಾಗ ಎದ್ದಾರಂದ್ರೆ ನಾವು ದಲಿತ ಲೀಡರ್ಗಳು ಯಾರೂ ಅದಕ್ಕೆ ಸಪೋರ್ಟ್ ಇಲ್ಲ. ನ್ಯಾಯ ಏನಿದೆ ಅದನ್ನೇ ಮಾತಾಡಬೇಕು, ಸತ್ಯ ಏನಿದೆ ಅದನ್ನೇ ಮಾತಾಡಬೇಕು, ನಾವು ಅದನ್ನೇ ಮಾಡೋರು. ಅಲ್ಲ, ಕೆಲವೊಬ್ರು ಮುಸ್ಲಿಮ್ಸ್ ಆರೋಪ ಮಾಡ್ತಾರೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಇದರಲ್ಲಿ ಅಂತ. ಇಲ್ಲ, ಅದು ಆ ಥರ ಎಲ್ಲ ಸುಳ್ಳು, ಅದು ಏನಿಲ್ಲ. ನೀವು ಖುಷಿ ಪಡಬೇಕು. ಸೆಕೆಂಡ್ ಟೈಮ್ ಲೀಡರ್ಶಿಪ್ ಬೆಳೀತು ನಿಮ್ದು ದಲಿತದಾಗ. ಒಳ್ಳೇದಕ್ಕೆ ಬೆಳೆದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಸೆಕೆಂಡ್ ಟೈಮ್ ಲೀಡರ್ಶಿಪ್ ನಾವು ಒಳ್ಳೇದಕ್ಕೆ ಬೆಳೆದ್ರು, ಒಳ್ಳೆ ಸಾಮಾಜಿಕ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತ ಮ್ಯಾಗ ನಡೆದ್ರೆ ಅದು ನಾವು ಸಪೋರ್ಟ್ ಮಾಡ್ತೇವೆ. ಅವ್ರ ವೈಯಕ್ತಿಕ ಯಾರ್ದೋ ಮಾತು ಕೇಳಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡಂಗಿಲ್ಲ. ಯಾರೇ ಇರಲಿ ಅವರು. ನಾವು ಅವ್ರ ಹೋರಾಟಕ್ಕೆ ನಾವು ಅಪೋಸ್ ಮಾಡಂಗಿಲ್ಲ. ಅವ್ರ ಹೋರಾಟನ ಅಪೋಸ್ ಇಲ್ಲ ನಾವು. ಮತ್ತು ಒಳ್ಳೆ ರೀತಿ ಇತ್ತು ಸಾಮಾಜಿಕವಾಗಿ ಒಂದು ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮತ್ತೆ ಥ್ಯಾಂಕ್ ಯು ಎಲ್ಲರಿಗೂ.